ओम शांति। मीठे बच्चे, तुम अभी ಗಾಡ್ಲಿ ಸರ್ವಿಸ್ ಪರ್ ಹೋ. ಬಾಬಾರವರು ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈಗ ತಾವು ಈಶ್ವರಿಯ ಸೇವೆಯಲ್ಲಿ ಇದ್ದೀರಿ. ತುಮೆ ಸಬ್ಕೋ ಸುಖ ಕಾ ರಾಸ್ತಾ ಬತಾನಾ ಹೈ. ಈಗ ನೀವೆಲ್ಲರಿಗೂ ಏನು ಕೊಡಬೇಕು? ಸುಖದ ದಾರಿಯನ್ನು ತೋರಿಸ್ಕೊಡ್ಬೇಕು. ಸ್ಕಾಲರ್ಶಿಪ್ ಲೇನೆ ಕಾ ಪುರುಷಾರ್ಥ ಕರ್ನಾ ಹೈ. ಈ ಸ್ಟಡೀಸ್ನಲ್ಲಿ, ಈ ವಿದ್ಯೆನಲ್ಲಿ ಸ್ಕಾಲರ್ಶಿಪ್ ತಗೊಳ್ಳೋವಂಥ ಒಂದು ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಪ್ರಶ್ನೆ, तुम बच्चों की बुद्धि में जब ज्ञान की अच्छी धारणा हो जाती है तो कौन सा डर निकल जाता है? ಪ್ರಶ್ನೆ ಇದೆ, ತಾವು ಮಕ್ಕಳ ಬುದ್ಧಿನಲ್ಲಿ ಯಾವಾಗ ಜ್ಞಾನದ ಚೆನ್ನಾಗಿ ಧಾರಣೆ ಆಗೋಗುತ್ತೆ ಆಗ ಯಾವ ಭಯ ಹೊರಟೋಗುತ್ತೆ? ಚೆನ್ನಾಗಿ ಬುದ್ಧಿನಲ್ಲಿ ಜ್ಞಾನದ ಧಾರಣೆ ಆಗೋಗುತ್ತೆ, ಆವಾಗ ಯಾವ ಭಯ ಹೊರಟೋಗುತ್ತೆ? ಭಕ್ತಿ ಮೇ ಜೋ ಡರ್ रहता है ಗುರು ಹಮೆ ಶಾಪ್ ನಾ ದೇ ದೇವೆ. ಭಕ್ತಿ ಮಾರ್ಗದಲ್ಲಿ ಗುರುಗಳು ನಮ್ಗೆ ಎಲ್ಲಿ ಶಾಪ ಕೊಟ್ಬಿಡ್ತಾರೋ ಅನ್ನೋಂಥ ಭಯದಿಂದ ಗುರುಗಳ ಹತ್ರ ಹೆದರ್ಕೊಂಡು ಹೋಗ್ತಾರೆ ಜನ. ಜ್ಞಾನ ಕಿ ಧಾರಣಾ ಸೆ ವಾ ನಿಕಲ್ ಜಾತಾ ಹೈ. ಈ ಜ್ಞಾನ ಮಾರ್ಗಕ್ಕೆ ಬಂದು ಜ್ಞಾನವನ್ನು ಧಾರಣೆ ಮಾಡಿದ್ಮೇಲೆ ಆ ಭಯ ಹೊರಟೋಗುತ್ತೆ ಅಂತಾರೆ. ಅಂದರೆ ಶಾಪದಿಂದ ಮುಕ್ತರಾಗುವಂಥ ಒಂದು ಧೈರ್ಯ ಅನ್ನೋದು ಬಂದ್ಬಿಡುತ್ತೆ. ಕ್ಯೋಂಕಿ ಜ್ಞಾನ ಮಾರ್ಗ ಮೇ ಶಾಪ್ ಕೊಯ್ ದೇ ನಾ ಸಕೆ. ಏಕೆಂತಂದರೆ ಜ್ಞಾನ ಮಾರ್ಗದಲ್ಲಿ ಯಾರು ಶಾಪ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ರಾವಣ ಶ್ರಾಪ್ ದೇತಾ ಹೈ, ಬಾಪ್ ವರ್ಷಾ ದೇತಾ ಹೈ. ರಾವಣ ಏನು ಕೊಡ್ತಾನೆ? ಶಾಪ ಕೊಡ್ತಾನೆ. ತಂದೆ ಬಂದು ಏನು ಕೊಡ್ತಾರೆ? ಆಸ್ತಿ ಕೊಡ್ತಾರೆ. रिद्धि सिद्धि सीखने वाले ऐसा तंग करने का दुख देने का काम करते हैं. ಈ ಕಲಿಯುಗದಲ್ಲಿ ರಿದ್ಧಿ ಸಿದ್ಧಿ ಕಲ್ತ್ಕೊಂಡಿರೋವಂಥವ್ರು ಇರ್ತಾರೆ, ಅವರು ಬೇರೆಯವ್ರಿಗೆ ದುಃಖ ಕೊಡ್ತಕ್ಕಂತಹ ಕೆಲಸಗಳನ್ನು ಮಾಡ್ತಿರ್ತಾರೆ. ಜ್ಞಾನ ಮೇ ತೋ ತುಮ್ ಬಚ್ಚೆ ಸಬ್ಕಾ ಸುಖ ಪਹੁಂಚಾತೆ ಹೋ. ಈ ಒಂದು ಜ್ಞಾನ ಮಾರ್ಗದಲ್ಲಿ ನೀವು ಎಲ್ಲರಿಗೂ ಸುಖವನ್ನೇ ತಲುಪಿಸ್ತೀರಾ. ओम शांति. मीठे मीठे रूहानी बच्चों प्रति रूहानी बाप बैठ समझाते हैं. ಓಂ ಶಾಂತಿ. ಮಧುರ ಮಧುರ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ತಂದೆ ಕೂತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ. ತುಮ್ ಸಬ್ ಪಹಲೆ ಆತ್ಮ ಹೋ ಯ ಪಕ್ಕಾ ನಿಶ್ಚಯ ರಖನಾ ಹೈ. ಮೊಟ್ಟ ಮೊದಲನೇದಾಗಿ ನೀವೊಂದು ಆತ್ಮ ಅನ್ನುವಂಥ ಪರಿಪಕ್ವವಾಗಿರ್ತಕ್ಕಂಥ ನಿಶ್ಚಯನ ಇಟ್ಕೊಳ್ಳಿ. ಬಚ್ಚೆ ಜಾನ್ತೆ ಹೈ ಹಮ್ ಆತ್ಮಯೇ ಪರಂಧಾಮ್ ಸೆ ಆತಿ ಹೈ. ಮಕ್ಕಳಿಗೆ ಗೊತ್ತಿದೆ ನಾವೆಲ್ಲ ಆತ್ಮಗಳು ಪರಂಧಾಮದಿಂದ ಬರ್ತೇವೆ. ಯಾ ಶರೀರ್ ಲೇಕರ್ ಪಾರ್ಟ್ ಬಜಾನೆ. ಅಲ್ಲಿಂದ ಇಲ್ಲಿಗೆ ಬಂದಿರೋದು ಏನಕ್ಕೋಸ್ಕರ? ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸಲಿಕ್ಕೋಸ್ಕರ ಬರ್ತೇವೆ. ಆತ್ಮ ಹಿ ಪಾರ್ಟ್ ಬಜಾತಿ ಹೈ. ಮನುಷ್ಯ ಫಿರ್ ಸಮಸ್ತೆ ಶರೀರ ಹಿ ಪಾರ್ಟ್ ಬಜಾತಿ ಹೈ. ಆತ್ಮನೇ ಶರೀರವನ್ನು ತೆಗೆದುಕೊಂಡು ಪಾತ್ರ ಅಭಿನಯಿಸುತ್ತೆ. ಜನಗಳೇನು ತಿಳ್ಕೊತಾರೆ? ಶರೀರನೇ ಎಲ್ಲ ಮಾಡುತ್ತೆ ಪಾತ್ರ. ಬಡೇತೆ ಬಡ ಭೂಲ್ ಹೈ. ಇದು ದೊಡ್ಡ ಒಂದು ಮಿಸ್ಟೇಕ್ ಆಗಿದೆ. ಜಿಸ್ ಕಾರಣ ಆತ್ಮಕೋ ಕೋಯಿ ಜಾನ್ತೆ ನಹಿ. ಈ ಕಾರಣದಿಂದ ಆತ್ಮದ ಬಗ್ಗೆ ಯಾರು ಕೂಡ ತಿಳ್ಕೊಂಡಿಲ್ಲ. ಇಸ್ ಆವಾಗಮನ್ ಮೇ ಹಮ್ ಆತ್ಮಯೇ ಆತಿ ಜಾತಿ. ಈ ಒಂದು ಏರು ಇಳಿತಗಳ ನಾಟಕದಲ್ಲಿ ನಾವೆಲ್ಲ ಪರಂಧಾಮದಿಂದ ಬರ್ತೇವೆ. ಇಸ್ ಬಾತ್ ಕೋ ಭೂಲ್ ಜಾತೆ ಹೈ. ಈ ನಾಟಕದಲ್ಲಿ ಬಂದಿದ್ದೀವಿ ಅನ್ನೋದು ಕೂಡ ಎಲ್ಲ ಮರೆತು ಹೋಗ್ಬಿಡುತ್ತೆ. ಇವತ್ತು ಜನಕ್ಕೆ ಕೇಳಿ ನೋಡಿ, ಯಾರಿಗೂ ಗೊತ್ತಿಲ್ಲ. ಇಸ್ಲಿಯೇ ಬಾಬಾ ಕೋ ಹಿ ಆಕರ್ ಆತ್ಮ ಅಭಿಮಾನಿ ಬನಾನಾ ಪಡ್ತಾ ಹೈ. ಅದರಿಂದನೇ ತಂದೆ ಬಂದು ಎಲ್ಲರಿಗೂ ಕೂಡ ಆತ್ಮಾಭಿಮಾನಿಗಳನ್ನಾಗಿ ಮಾಡಬೇಕಾಗಿ ಬರುತ್ತೆ. ಯಹ ಬಾತ್ ಭಿ ಕೊಯ್ ನಹಿ ಜಾನ್ತೆ. ಈ ಮಾತುಗಳನ್ನು ಬೇರೆ ಯಾರು ಕೂಡ ತಿಳ್ಕೊಂಡೇ ಇಲ್ಲ. ಬಾಬಾ ಹಿ ಸಮझाते हैं ಆತ್ಮ ಕೇಸೆ ಪಾರ್ಟ್ ಬಜಾತಿ. ತಂದೆನೇ ತಿಳಿಸ್ಕೊಡ್ತಾ ಇದ್ದಾರೆ ಆತ್ಮ ಯಾವ ಥರ ಪಾತ್ರ ಅಭಿನಯಿಸುತ್ತೆ. ಮನುಷ್ಯಕ್ಕೆ ಮ್ಯಾಕ್ಸಿಮಮ್ 84 ಜನ್ಮ ಸೆ ಲೇಕರ್ ಮಿನಿಮಮ್ 1-2 ಜನ್ಮ ಹೈ. ಜನಗಳದು ಹೆಚ್ಚು ಅಂದರೆ ಹೆಚ್ಚು 84 ಜನ್ಮನೂ ಇರುತ್ತೆ.
ಮಿನಿಮಮ್ ಒಂದೆರಡು ಜನ್ಮ ಕೂಡ ಇರುತ್ತೆ ಅಂತ ಬಾಬಾ ಹೇಳ್ತಾರೆ. ಆತ್ಮಗೂ ಪುನರ್ಜನ್ಮತೋ ಲೇತೆ ಹಿ ರಹನಾ ಹೇ. ಆತ್ಮಗಳು ಪುನರ್ಜನ್ಮಗಳನ್ನು ತೆಗೆದುಕೊಳ್ತಾನೆ ಇರಬೇಕು. इसमें सिद्ध होता है बहुत जन्म लेने वाला बहुत पुनर्जन्म लेते. ಇದರಿಂದ ಸಿದ್ಧ ಆಗತ್ತೆ ಬಹಳಷ್ಟು ಪುನರ್ಜನ್ಮಗಳನ್ನು ತೆಗೆದುಕೊಳ್ತಕ್ಕಂಥವ್ರು ಅಂತ ಗೊತ್ತಾಗತ್ತೆ. ಥೋಡಾ ಜನ್ಮ ಲೇನೆ ವಾಲ ಕಮ್ ಪುನರ್ಜನ್ಮ ಲೇತೆ. ಸ್ವಲ್ಪ ಜನ್ಮಗಳನ್ನು ತೆಗೆದುಕೊಳ್ಳೋರು ಕಡಿಮೆ ಪುನರ್ಜನ್ಮಗಳನ್ನು ತೆಗೆದುಕೊಳ್ತಾರೆ. जैसे नाटक में कोई का शुरू से पिछाड़ी तक पार्ट होता है. ಹೇಗೆ ಈ ಡ್ರಾಮಾದಲ್ಲಿ ಕೆಲವರಿಗೆ ಬಿಗಿನಿಂಗ್ನಿಂದ ಕೊನೆಯವರೆಗೂ ಪಾರ್ಟ್ ಇರುತ್ತೆ ಡ್ರಾಮಾದಲ್ಲಿ, ಲೌಕಿಕ ಡ್ರಾಮಾದಲ್ಲಿ. ಕೊಯ್ಕ ಥೋಡಾ ಪಾರ್ಟ್ ಸೈಡ್ ಆಕ್ಟರ್ಸು ಚಿಕ್ಕ ಚಿಕ್ಕ ಪಾರ್ಟ್ಗಳು ಮಾಡೋರು ಇರ್ತಾರೆ. ಕೊಯ್ ಮನುಷ್ಯ ನಹಿ ಜಾನ್ತೆ. ಇದನ್ನು ಜನಗಳು ತಿಳ್ಕೊಂಡೇ ಇಲ್ಲ. ಆತ್ಮ ಅಪ್ನೇ ಬಾಪ್ ಕೋ ಭಿ ನಹಿ ಜಾನ್ತಿ ತೋ ಅಪ್ನೇ ಕೋ ಭಿ ಕೈಸೆ ಜಾನ್ ಸಕ್ತಿ. ಆತ್ಮ ತನ್ನನ್ನೇ ತಾನು ತಿಳ್ಕೊಂಡಿಲ್ಲ ಅಂದರೆ ತಂದೆನ ಹೆಂಗೆ ತಿಳ್ಕೊಳಕ್ಕೆ ಸಾಧ್ಯ? ಆತ್ಮ ಕಿ ಬಾತ್ है ना. ಇದು ಆತ್ಮದ ವಿಚಾರ ಆಗಿದೆ ಅಲ್ವಾ. ಬಾಬಾ ಹೇ ಆತ್ಮವು ಕ ಶಿವ ಬಾಬಾ ಏನಾಗಿದ್ದಾರೆ ಆತ್ಮಗಳಿಗೆ ತಂದೆ. ಕೃಷ್ಣ ತೋ ಆತ್ಮವು ಕ ಬಾಪ್ ಹೈ ನಹಿ. ಕೃಷ್ಣ ಅಂತೂ ಆತ್ಮಗಳಿಗೆ ತಂದೆ ಅಲ್ಲ. ಕೃಷ್ಣಕೋ ನಿರಾಕಾರ ತೋ ನಹಿ ಕಹೆಂಗೆ. ಕೃಷ್ಣ ಅಂತ ನಿರಾಕಾರನಿಗೆ ಹೇಳೋದಿಲ್ಲ. ಸಾಕಾರ ಮೇ ಭಿ ಉನ್ಕಾ ಪಹಚಾನ ಜಾತಾ ಹೈ. ಸಾಕಾರದಲ್ಲಿ ಕೂಡ ಅದನ್ನು ಗುರುತಿಸಬೇಕಾಗತ್ತೆ. ಆತ್ಮ ಅಂತೂ ಸಬ್ಕಿ ಹೇ. ಆತ್ಮ ಅಂತೂ ಎಲ್ಲರಲ್ಲಿ ಕೂಡ ಇದೆ. ಹರೇಕ್ ಆತ್ಮ ಮೇ ಪಾರ್ಟ್ ತೋ ನೂಂದಾ ಹುವಾ. ಪ್ರತಿಯೊಬ್ಬರ ಆತ್ಮದಲ್ಲಿ ಅವರವ್ರ ಪಾರ್ಟ್ ಏನು ಮಾಡಬೇಕು ಅನ್ನೋದು ಫಿಕ್ಸ್ ಆಗಿಬಿಟ್ಟಿದೆ. ಯಹ ಬಾತೆ ತುಮಾರೆ ಮೇ ಭಿ ನಂಬರ್ವಾರ್ ಪುರುಷಾರ್ಥ ಅನುಸಾರ ಹಿ ಜೋ ಸಮಜಾ ಸಕ್ತೆ ಹೇ. ಈ ವಿಚಾರಗಳನ್ನು ನೀವು ಮಕ್ಕಳಲ್ಲಿ ಕೂಡ ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿಯೇ ತಿಳಿಸ್ಕೊಡೋಕ್ಕೆ ಸಾಧ್ಯ. अभी तुम बच्चे जानते हो महात्माओं ने 84 का जन्म कैसे लिया. ಈಗ ನೀವು ತಿಳ್ಕೊಂಡಿದ್ದೀರಿ ನಾವು ಆತ್ಮಗಳು ಈ ಸೃಷ್ಟಿ ನಾಟಕದಲ್ಲಿ 84 ಜನ್ಮಗಳನ್ನು ಯಾವ ಥರ ತೆಗೆದುಕೊಂಡಿದ್ದೀವಿ. ಐಸಾ ನಹಿ ಆತ್ಮ ಸೋ ಪರಮಾತ್ಮ. ಈಗ ತಿಳ್ಕೊಬೇಡಿ ಆತ್ಮನೇ ಪರಮಾತ್ಮ ನಹಿ. ಬಾಬಾನೇ ಸಮಜಾಯ ಹಮ್ ಆತ್ಮ ಪಹಲೆ ಸೆ ದೇವತಾ ಬಂತೆ. ಬಾಬಾನು ತಿಳಿಸ್ಕೊಟ್ಟಿದ್ದಾರೆ ಮೊಟ್ಟ ಮೊದಲು ನಾವು ಆತ್ಮಗಳಿದ್ವಿ, ಆಮೇಲೆ ಏನು ಮಾಡಿದ್ವಿ ದೇವತೆಗಳು ಆದ್ವಿ. ಫಸ್ಟ್ ಪರಂಧಾಮದಿಂದ ಬಂದಾಗ ಏನಾದ್ವಿ ದೇವತೆಗಳಾದ್ವಿ. ಅಭಿ ಪತಿ ತಮೋ ಪ್ರಧಾನ್ ಫಿರ್ ಸತೋ ಪ್ರಧಾನ್ ಪಾವನ್ ಬನ್ನ ಹೇ. ಈ ಕಲಿಯುಗದಲ್ಲಿ ಪತಿತ ತಮೋ ಪ್ರಧಾನ ಆಗಿಬಿಟ್ಟಿದ್ದೇವೆ. ಸತ್ಯುಗಕ್ಕೆ ಹೋಗ್ಬೇಕಾದ್ರೆ ಪಾವನ ಸತೋ ಪ್ರಧಾನ ಆತ್ಮಗಳು ಆಗಬೇಕಾಗಿದೆ. ಬಾಬಾ ಆತೆ ಹಿ ತಬ್ ಹೇ ಜಬ್ ಸೃಷ್ಟಿ ಪುರಾನಿ ಹೋ ಜಾತಾ. ಶಿವ ಬಾಬಾನು ಈ ನಾಟಕದಲ್ಲಿ ಬರೋದು ಯಾವಾಗ ಈ ಪ್ರಪಂಚ ಪೂರ್ತಿ ಹಳೇದಾಗೋಗ್ಬಿಡುತ್ತೆ. ಬಾಪ್ ಆಕರ್ ಪುರಾಣಿಕೋ ನಯ ಬನಾತೆ. ಶಿವ ಬಾಬಾ ಬಂದು ಹಳೆ ಪ್ರಪಂಚವನ್ನು ಹೊಸದನ್ನಾಗಿ ಮಾಡ್ತಾರೆ. ನೈ ಸೃಷ್ಟಿ ಸ್ಥಾಪನಾ ಕರ್ತೆ ಹೇ. ನೈ ದುನಿಯಾ ಮೇ ಹಿ ಆದಿ ಸನಾತನ್ ದೇವಿ ದೇವತಾ ಧರ್ಮ ಹೇ. ಹೊಸ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾರೆ. ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಿ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ರಚನೆ ಮಾಡ್ತಾರೆ. उनों के लिए ही कहेंगे पहले कलियुगी शुद्ध धर्म वाले थे. ಅವ್ರಿಗೋಸ್ಕರನೇ ಹೇಳ್ತಾರೆ ಮೊಟ್ಟ ಮೊದಲು ಕಲಿಯುಗಿ ಶೂದ್ರ ಧರ್ಮದವರು ಆಗಿದ್ರು ಅಂತ. अब ಪ್ರಜಾಪಿತಾ ಬ್ರಹ್ಮಕ್ಕೆ ಮುಖ ವಂಶಾವಳಿ ಬನ್ ಬ್ರಾಹ್ಮಣ ಬನೆ ಹೋ. ಈಗ ನೀವು ಪ್ರಜಾಪಿತಾ ಬ್ರಹ್ಮನ ಮುಖವಂಶಾವಳಿಗಳು ಆಗಿದ್ದೀರಿ, ಬ್ರಾಹ್ಮಣರು ಆಗಿದ್ದೀರಿ. ಬ್ರಾಹ್ಮಣ ಕುಲಮೇ ಆತೆ ಹೋ. ಈಗ ನೀವು ಬ್ರಾಹ್ಮಣ ಕುಲಕ್ಕೆ ಬರ್ತಾ ಇದ್ದೀರಾ. ಬ್ರಾಹ್ಮಣ ಕುಲಕ್ಕೆ ಡೈನಾಸ್ಟಿ ನಹಿ ಹೋತಾ ಹೈ. ಬ್ರಾಹ್ಮಣ ಕುಲದ್ದು ಡೈನಾಸ್ಟಿ ಇರೋದಿಲ್ಲ. ಬ್ರಾಹ್ಮಣ ಕುಲ ಕೋಯಿ ರಾಜಾಯಿ ನಹಿ ಕರ್ತೆ ಹೇ. ಬ್ರಾಹ್ಮಣ ಕುಲವನ್ನು ಯಾರೂ ಕೂಡ ಏನು ಮಾಡೋದಿಲ್ಲ, ರಾಜ್ಯವನ್ನು ಮಾಡೋದಿಲ್ಲ. इस समय भारत में नया ना ब्राह्मणों का कुल राजाई करते हैं ना शूद्र कुल राजाई करते. ಈ ಕಲಿಯುಗದ ಕೊನೆಯ ಟೈಮ್ನಲ್ಲಿ ಬ್ರಾಹ್ಮಣ ಕುಲದವರು ರಾಜ್ಯವನ್ನು ಆಳ್ತಾ ಇಲ್ಲ ಅಥವಾ ಶೂದ್ರ ಕುಲದವರು ರಾಜ್ಯವನ್ನು ಆಳ್ತಾ ಇಲ್ಲ. ಎರಡೂ ರಾಜ್ಯರದು ಇಲ್ಲ ಅಂತಾರೆ. ಎರಡು ಪ್ರಕಾರದ ರಾಜ್ಯರದು ಇಲ್ಲ. ಫಿರ್ ತೋ ಉನ್ಕಾ ಪ್ರಜಾ ಕಾ ರಾಜ್ಯ ತೋ ಚಲ್ತಾ ಹೈ. ಇವತ್ತೇನು ನಡೀತಾ ಇದೆ, ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೀತಾ ಇದೆ, ಪ್ರಜಾ ಸರ್ಕಾರ ನಡೀತಾ ಇದೆ. ತುಮ್ ಬ್ರಾಹ್ಮಣೋं का कोई राज्य नहीं है. ನೀವು ಬ್ರಾಹ್ಮಣರದು ರಾಜ್ಯ ಯಾವುದು ಇಲ್ಲ. तुम स्टूडेंट पढ़ते हो, बाबा तुमको ही समझाते हैं.
ನೀವು ವಿದ್ಯಾರ್ಥಿಗಳು ಓದ್ತಾ ಇದ್ದೀರಿ, ಶಿವ ತಂದೆ ಬಂದು ಓದಿಸ್ತಾ ಇದ್ದಾರೆ. 84 का चक्र कैसे फिरता है, सतयुग त्रेता द्वापर कलियुग फिर होता है संगम. ಈ ಸೃಷ್ಟಿ ಯಾವ ಥರ ಸುತ್ತುತ್ತಾ ಇದೆ ಚಕ್ರ, 84 ಜನ್ಮಗಳದು, ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ನಂತರ ಆಗುತ್ತೆ ಸಂಗಮಯುಗ. ಈ ಸಂಗಮ್ ಜೈಸೆ ಮಹಿಮಾ ಅವ್ರ ಕೋಯ್ಕಿ ಯುಗ ನಹಿ ಹೇ. ಬಾಬಾ ಹೇಳ್ತಾರೆ ಈ ಸಂಗಮಯುಗದಂಥ ಒಂದು ಮಹಿಮೆ ಅಂತಕ್ಕಂಥದ್ದು ಯಾವುದರದು ಇಲ್ಲ. ಸಂಗಮಯುಗದ ಮಹಿಮೆ ಎಲ್ಲ ಯುಗಗಳಿಗಿಂತಲೂ ಜಾಸ್ತಿ. ಯಾಕೆ ಹೇಳಿ? बाबा ಹೇಳ್ತಾರೆ पुरुषोत्तम संगम युग सत्युग से त्रेता में आते 2 कला कम हो जाते. ನಡೀತಾ ಇರೋದು ಪುರುಷೋತ್ತಮ ಸಂಗಮ ಯುಗ, ಏರುವ ಕಲೆ ಯುಗ. ಬಟ್ ಸತ್ಯುಗದಿಂದ ತ್ರೇತಾಯುಗಕ್ಕೆ ನೀವು ಇಳಿದಾಗ 2 ಕಲೆಗಳೇನಾಗುತ್ತೆ ಆತ್ಮದಲ್ಲಿ ಕ್ಷೀಣಿಸುತ್ತೆ. ಉನ್ಕಿ ಮಹಿಮಾ ಕ್ಯಾ ಕರೆಂಗೆ, ಅದ್ರದ್ದು ಏನು ಮಹಿಮೆ ಮಾಡ್ತೀರಾ ನೀವು? ಕಲಿಯುಗಕ್ಕೂ ಕಹಾ ಜಾತಾ ಹೇ ಪುರಾಣಿ ದುನಿಯಾ. ಕಲಿಯುಗಕ್ಕೆ ಏನಂತ ಹೇಳಲಾಗುತ್ತೆ? ಹಳೆಯ ಪ್ರಪಂಚ. अब नई दुनिया ಸ್ಥಾಪನಾ ಹೋನಿ ಹೇ. ಈಗ ಹೊಸ ಪ್ರಪಂಚ ಏನಾಗಬೇಕಾಗಿದೆ? ಸ್ಥಾಪನೆ ಆಗಬೇಕಾಗಿದೆ. ಜಹಾ ದೇವಿ ದೇವತಾओं का ರಾಜ್ಯ ಹೋತಾ ಹೇ. ಅಲ್ಲಿ ಸತ್ಯುಗದಲ್ಲಿ ದೇವಿ ದೇವತೆಗಳದ್ದು ರಾಜ್ಯ ಇತ್ತು ಅಂತ ಇದ್ದಾರೆ ಬಾಬಾ. ಯ ಪುರುಷೋತ್ತಮತೆ, ಸತ್ಯುಗದಲ್ಲಿದ್ದವರು ಪುರುಷೋತ್ತಮರಾಗಿದ್ದಾರೆ. ಫಿರ್ ಕಲಾ ಕಮ್ ಹೋತೆ ಹೋತೆ ಕನಿಷ್ಠ ಶೂದ್ರ ಬುದ್ಧಿ ಬನ್ ಜಾತೆ ಹೇ. ಆಮೇಲೆ ಏನಾಯಿತು? ಕಲೆಗಳು ಕ್ಷೀಣಿಸ್ತಾ 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 ಬುದ್ಧಿ ಶೂದ್ರ ಬುದ್ಧಿ ಆಗೋಯ್ತು. ಉನ್ಕೋ ಪತ್ತರ ಬುದ್ಧಿ ಬಿ ಕಹಾ ಜಾತ ಹೈ. ಅಂದರೆ ಕಲಿಯುಗದ ಕೊನೆ ಟೈಮ್ನಲ್ಲಿ ಇವ್ರಿಗೆ ಏನಂತ ಹೇಳಲಾಗುತ್ತೆ? ಕಲ್ಲು ಬುದ್ಧಿ. जिनकी पूजा करते हैं उनकी जीवन कहानी को भी नहीं जानते हैं. ಯಾರಿಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಅವರ ಜೀವನ ಚರಿತ್ರೆ ಬಗ್ಗೆನೂ ಯಾರಿಗೂ ಗೊತ್ತೇ ಇಲ್ಲ. बच्चे बाबा का जीवन ना जाने तो वर्षा कैसे मिले. ಮಕ್ಕಳು ತಂದೆ ಜೀವನವನ್ನು ತಿಳ್ಕೊಂಡಿಲ್ಲ ಅಂದರೆ ಆಸ್ತಿನ ಹೇಗೆ ತಿಳ್ಕೊಳಕ್ಕೆ ಸಾಧ್ಯ? ಅಭಿ ತುಮ್ ಬಚ್ಚೆ ಬಾಬಾ ಕೋ ಜಾನನಿ ಜೀವನ್ ಕೋ ಜಾನ್ತೆ ಹೋ. ಈಗ ಬಾಬಾ ಅವ್ರ ಜೀವನ ಏನು ಅನ್ನೋದು ನಿಮಗೆ ಗೊತ್ತಿದೆ. ಉನ್ಸೆ ತುಮ್ಕೋ ವರ್ಷ ಮಿಲ್ ರಹಾ ಹೇ. ಈಗ ನಿಮಗೆ ಅವರಿಂದ ಏನು ಸಿಗ್ತಾ ಇದೆ? ಆಸ್ತಿ ಸಿಗ್ತಾ ಇದೆ. बेहद का बाबा को याद करते हो तुम माता पिता बालक तेरे कहते हो जरूर बाप आया हुआ होगा तब तो सुख गनेरे दिए होंगे ना. ನೀವು ಬೇಹದ್ದಿನ ತಂದೆಯನ್ನು ನೆನಪು ಮಾಡ್ತಾ ಬಂದಿದ್ದೀರಿ. ನೀವೇ ತಂದೆ ತಾಯಿ ನಾವು ನಿಮ್ಮ ಮಕ್ಕಳು ಅಂತ ಹೇಳ್ತಾನೂ ಬಂದಿದ್ದೀರಿ. ಅವಶ್ಯಕವಾಗಿ ತಂದೆ ಸೃಷ್ಟಿಗೆ ಬಂದಾಗಲೇ ಅಪಾರವಾಗಿರ್ತಕ್ಕಂಥ ಸುಖವನ್ನು ಕೊಡ್ತಾರೆ. तो बाबा कहते हैं मैं आया हूँ अता सुख का तुम बच्चों को देता हूँ. ಶಿವಬಾಬಾ ಹೇಳ್ತಾರೆ ನಾನು ಅಪಾರವಾಗಿರ್ತಕ್ಕಂಥ ಸುಖದ ಆಸ್ತಿಯನ್ನು ನೀವು ಮಕ್ಕಳಿಗೆ ಕೊಡ್ತೀನಿ. ಬಚ್ಚೋं की बुद्धि में यह नॉलेज अच्छी ರೀತಿ रहना चाहिए. ಮಕ್ಕಳ ಬುದ್ಧಿನಲ್ಲಿ ಈ ಒಂದು ಜ್ಞಾನ ಅಂತಕ್ಕಂಥದ್ದು ಚೆನ್ನಾಗಿ ಬುದ್ಧಿನಲ್ಲಿ ಇರಬೇಕು ಅಂತ ಇದ್ದಾರೆ. ಜ್ಞಾನ ಬುದ್ಧಿನಲ್ಲಿ ಇರಬೇಕು. इसलिए तुम सुदर्शन चक्रधारी बनते हो तुमको अब ज्ञान का तीसरा नेत्र मिला है. ಈಗ ನೀವು ಸುದರ್ಶನ ಚಕ್ರಧಾರಿಗಳಾಗ್ತಾ ಇದ್ದೀರಾ. ನಿಮಗೆ ಜ್ಞಾನದ 3ನೇ ಕಣ್ಣು ಗೊತ್ತಿದೆ, ಸಿಕ್ಕಿದೆ. ತುಮ್ ಜಾನ್ತೆ ಹಂಸೋ ದೇವತಾ ಬಂತೆ. ನೀವು ತಿಳ್ಕೊಂಡಿದ್ದೀರಿ ನಾವೇ ಹೋಗ್ಬಿಟ್ಟು ಸತ್ಯುಗದಲ್ಲಿ ಏನಾಗ್ತೀವಿ? ದೇವತೆಗಳಾಗ್ತೇವೆ. अब शूद्र से ब्राह्मण बने कलियुगी ब्राह्मण भी है तो ಸಹಿನಾ. ಈಗ ನೀವು ಶೂದ್ರರಿಂದ ಬ್ರಾಹ್ಮಣರು ಆಗಿದ್ದೀರಿ, ಕಲಿಯುಗಿ ಬ್ರಾಹ್ಮಣರು ಅಂತೂ ಇದ್ದಿರಲ್ಲ. वे ब्राह्मण लोग जानते नहीं हमारा धर्म ಅಥವಾ ಕುಲ್ ಕಬ್ ಸ್ಥಾಪನಾ ಹುವಾ. ಆ ಬ್ರಾಹ್ಮಣರಿಗೆ ಗೊತ್ತೇ ಇಲ್ಲ ನಮ್ಮ ಧರ್ಮ ಅಥವಾ ಕುಲ ಯಾವಾಗ ಸ್ಥಾಪನೆ ಆಯಿತು ಅನ್ನೋದು ಗೊತ್ತೇ ಇಲ್ಲ. ಕ್ಯೋಂಕಿ ಯಹ ಕಲಿಯುಗ. ಯಾಕೆಂದರೆ ಗೊತ್ತಿಲ್ಲದೆ ಇರೋದಕ್ಕೆ ಕಾರಣ ಏನು? ಇದು ಕಲಿಯುಗ ನಡೀತಾ ಇದೆ. ತುಮ್ ಅಭಿ ಡೈರೆಕ್ಟ್ ಪ್ರಜಾಪಿತ ಬ್ರಹ್ಮಕ್ಕೆ ಸಂತಾನ್ ಬನೆ ಹೋ. ಈಗ ನೀವು ನೇರವಾಗಿ ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರು ಆಗಿದ್ದೀರಾ. और सबसे ऊंचे कोटि के हो बाबा बैठ तुम्हारी पढ़ाई की सर्विस की संभाल करने की श्रृंगार करने की सर्विस करते हैं. ಈಗ ನೀವು ಉನ್ನತ ಕುಲದವರು ಆಗ್ತಾ ಇದ್ದೀರಾ. ಸ್ವಯಂ ಭಗವಂತನೇ ಬಂದು ನಿಮಗೆ ಏನು ಮಾಡ್ತಾ ಇದ್ದಾರೆ? ಉನ್ನತ ಕುಲದವನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಓದಿಸುವಂಥ ಕಾರ್ಯವನ್ನು ಸೇವೆ ಮಾಡ್ತಾ ಇದ್ದಾರೆ. ಮಕ್ಕಳನ್ನ ಸಾಕುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ.
ಎಲ್ಲರಿಗೂ ಒಳ್ಳೆ ಜ್ಞಾನದ ಶೃಂಗಾರ, ಗುಣಗಳ ಶೃಂಗಾರ ಮಾಡ್ತಕ್ಕಂಥ ಕಾರ್ಯವನ್ನು, ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಸೇವೆಯಲ್ಲಿ ಈಗ ಭಗವಂತ ಉಪಸ್ಥಿತರಾಗಿದ್ದಾರೆ. ನೀವು ಕೂಡ ಭಗವಂತನ ಸೇವೆಯಲ್ಲೇ ಉಪಸ್ಥಿತರಾಗಿದ್ದೀರಿ. ಗಾಡ್ ಫಾದರ್ ಬಿ ಕೇತೆ ಹೇಳಲಾಗುತ್ತೆ, ಗಾಡ್ ಫಾದರ್ ಅಂತಾನು ಕೂಡ. ಆಯಾ ಹೇ ಬಚ್ಚೋಂ ಕಿ ಸರ್ವಿಸ್. ಶಿವಬಾಬಾ ಹೇಳ್ತಾರೆ, ನಾನು ಕೂಡ ಮಕ್ಕಳ ಸೇವೆ ಮಾಡಕ್ಕೆ ಬಂದಿದ್ದೀನಿ ಅಂತ. ಬಚ್ಚೋಂ ಕೋ ಸುಖ ಕಾ ರಾಸ್ತಾ ಬತಾನಾ ಹೇ. ಮಕ್ಕಳಿಗೂ ಕೂಡ ಬಂದ್ಬಿಟ್ಟು ನಾನು ಸುಖದ ದಾರಿಯನ್ನು ತೋರಿಸ್ಬೇಕು. ಬಾಬಾ ಕೇತೆ ಅವ ಗರ್ ಚಲೋ. ತಂದೆ ಹೇಳ್ತಾರೆ, ಇವಾಗ ನೀವು ಮನೆಗೆ ಹೋಗಬೇಕಾಗಿದೆ. ಮನುಷ್ಯ ಭಕ್ತಿ ಭಿ ಕರ್ತೆ ಹೇ ಮುಕ್ತಿ ಕೆ ಲಿಯೇ. ಜನರು ಭಕ್ತಿ ಮಾಡ್ತಾರೆ ಮುಕ್ತಿ ಪಡ್ಕೊಳ್ಳೋಕ್ಕೋಸ್ಕರ. ಜರೂರ್ ಜೀವನ್ ಮೇ ಬಂಧನ ಹೇ. ಅವಶ್ಯಕವಾಗಿ ಜೀವನದಲ್ಲಿ ಏನಿದೆ, ಬಂಧನ ಇದೆ. ಬಾಪ್ ಆಕರ್ ಇನ್ ದುಃಖೋನ್ಸೆ ಚುಡಾತೆ ಹೇ. ತಂದೆ ಬಂದ್ಬಿಟ್ಟು ಮಕ್ಕಳನ್ನು ಈ ಪ್ರಕಾರದ ದುಃಖಗಳಿಂದ ಏನು ಮಾಡ್ತಾ ಇದ್ದಾರೆ, ಬಿಡಿಸ್ತಾ ಇದ್ದಾರೆ. ಎಷ್ಟು ದುಃಖ ಇದೆ ನೋಡಿ ಪ್ರಪಂಚದಲ್ಲಿ. ಬಚ್ಚೆ ಜಾನ್ತೆ ಹೋ ತ್ರಾಹಿ ತ್ರಾಹಿ ಕರೆಂಗೆ. ಮಕ್ಕಳಿಗೆ ಗೊತ್ತಿದೆ ಪ್ರಪಂಚದಲ್ಲಿ ಜನಗಳು ತ್ರಾಹಿ ತ್ರಾಹಿ ಆಗ್ತಾ ಇದ್ದಾರೆ. ಆಹಾಕಾರಕ್ಕೆ ಬಾದ್ ಜೈ ಜೈಕಾರ ಹೋನ. ಇವೆಲ್ಲ ಆಹಾಕಾರಗಳು ಮುಗಿದ ಮೇಲೆ ಏನಾಗುತ್ತೆ, ಜೈ ಜೈಕಾರನೂ ಆಗತ್ತೆ. ಅವು ತುಮಾರ ಬುದ್ಧಿ ಮೇ ಕಿತನಿ ಹಾಯ್ ಹಾಯ್ ಕರೆಂಗೆ. ಈಗ ನಿಮ್ಮ ಬುದ್ಧಿನಲ್ಲಿ ಪಾಯಿಂಟ್ಸ್ ಇದೆ. ನೀವು ಎಷ್ಟು ಜೈ ಜೈಕಾರ ಮಾಡ್ತೀರಾ. ಪ್ರಪಂಚದಲ್ಲಿ ಜನ ಎಷ್ಟು ಹಾಹಾಕಾರದಲ್ಲಿದ್ದಾರೆ. ನ್ಯಾಚುರಲ್ ಕೆಲಾಮಿಟೀಸ್ ಆದಿ भी ಹೋಗಿ यूरोपियन यादव भी है. बाबा ने समझाया यूरोप वासियों को यादव कहा जाता है. ಪ್ರಕೃತಿ ವಿಕೋಪಗಳು ಆಗ್ತಾ ಇರುತ್ತೆ. ಯುರೋಪ್ ಕುಲದವ್ರು ಏನಿದ್ದಾರೆ, ಯಾದವ್ ಕುಲದವರು, ತಂದೆನೇ ತಿಳಿಸಿದ್ದಾರೆ. ಯುರೋಪಿಯನ್ನರು ಯಾರಿದ್ದಾರೆ ಅವ್ರಿಗೆ ಯಾದವರು ಅಂತ ಹೇಳಲಾಗುತ್ತೆ. ದಿಖಾತೆ ಹೇ ಪೇಟ್ ಸೆ ಮುಸಲ್ ನಿಕಲೆ ಫಿರ್ ಶಾಪ್ ದಿಯಾ. ಏನು ಮಾಡ್ತಾರೆ, ಹೊಟ್ಟೆಯಿಂದ ಒನಕೆ ಹುಟ್ಟಿತು, ಅದರಿಂದ ಅವರು ಶಾಪ, ಅವ್ರ ಕುಲಕ್ಕೆ ಶಾಪ ಸಿಕ್ತು, ಅವ್ರ ಕುಲ ಎಲ್ಲ ಅದರಲ್ಲೇ ಹೋಯಿತು ಅಂತೇಳ್ಬಿಟ್ಟು ಹೇಳ್ತಾರೆ. ಇವಾಗೆಲ್ಲ ತಯಾರು ಮಾಡ್ತಾ ಇದ್ದಾರಲ್ಲ, ಮಿಸೈಲ್ಸ್ ಮಾಡ್ತಾ ಇದ್ದಾರೆ, ಈ ಕರೋನಾ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಇವೆಲ್ಲ ಅವ್ರದ್ದೇ ತಾನೇ. ಬಾಬಾ ಹೇಳ್ತಾರೆ, ಯಾ ಶಾಪ ಆದಿಕಿ ಬಾತ್ ನಹಿ. ಇಲ್ಲಿ ಜ್ಞಾನ ಮಾರ್ಗದಲ್ಲಿ ಶಾಪದ ಪ್ರಶ್ನೆ ಇಲ್ಲ. ಯಹ ತೋ ಡ್ರಾಮಾ ಹೈ. ಇದೇನು ನಡೀತಾ ಇದೆ ಅಲ್ವೋ, ಡ್ರಾಮಾ ನಡೀತಾ ಇದೆ. ಬಾಬಾ ವರ್ಷಾ ದೇತೆ ಹೇ, ಬಾಬಾ ಶ್ರಾಪ್ ದೇತೆ. ಸಾರಿ, ಬಾಬಾ ವರ್ಷಾ ದೇತೆ, ರಾವಣ ಶಾಪ್ ದೇತೆ. ತಂದೆ ಬಂದು ಆಸ್ತಿ ಕೊಡ್ತಾರೆ, ರಾವಣಾಸರ ಬಂದ್ಬಿಟ್ಟು ಶಾಪ ಕೊಡ್ತಾನೆ. ಅಂದರೆ ಕೆಟ್ಟ ಗುಣಗಳು. ಏ ಖೇಲ್ ಬನ. ಇದೊಂದು ಆಟ ನಡೀತಾ ಇದೆ. ಬಾಕಿ ಶ್ರಾಪ್ ದೇನೇವಾಲ ದೂಸರಾ ಮನುಷ್ಯ ಹೋತೆ. ಶಾಪ ಕೊಡುವಂಥವ್ರೆ ಬೇರೆ ಇರ್ತಾರೆ, ತಂತ್ರ ಮಂತ್ರ ವಿದ್ಯೆ ಕಲ್ತಿರ್ತಾರೆ, ಜನರಿಗೆ ಎದುರಿಸ್ತಾರೆ. ಅದಕ್ಕೂ ಜನರು ಹೆದರ್ಕೊಂತಾರೆ, ಎಲ್ಲಾದರೂ ನಮ್ಗೆ ಶಾಪ ಕೊಟ್ಬಿಡ್ತಾರೆ ಅಂತೇಳ್ಬಿಟ್ಟು. ಆ ಥರದ್ದೆಲ್ಲ ಹೊರಗಡೆ ಇದೆ ಅಂತಾರೆ. ಗುರು ಗೋಸಾಯಿ ಆದಿಸೆ ಮನುಷ್ಯ ಲೋಕ ಢರ್ತೆ. ಗುರು ಗೋಸಾಯಿಗಳಿಂದ ಜನರು ಹೆದರ್ಕೊಂತಾರೆ. ಎಲ್ಲಾದರೂ ನಮಗೆ ಶಾಪ ಕೊಟ್ಬಿಟ್ಟಾರಪ್ಪ ಗುರುಗಳು ಅಂತೇಳ್ಬಿಟ್ಟು ಭಯ ಪಡ್ತಾ ಇರ್ತಾರೆ. ವಾಸ್ತವೇ ಜ್ಞಾನ ಮಾರ್ಗನೇ ಶಾಪ್ ಕೊಯ್ ದೇನ ಸಿಕ್ಕಿ. ಇಲ್ಲಿ ಜ್ಞಾನ ಮಾರ್ಗದಲ್ಲಿ ಯಾರು ಶಾಪ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನ ಮಾರ್ಗ ಅವ್ರ ಭಕ್ತಿ ಮಾರ್ಗನೇ ಶಾಪ್ಕಿ ಕೊಯ್ ಬಾತ್ ನಹಿ. ಜ್ಞಾನ ಮಾರ್ಗದಲ್ಲಿ ಮತ್ತು ಭಕ್ತಿ ಮಾರ್ಗದಲ್ಲಿ ಶಾಪದ ಯಾವುದೇ ಪ್ರಶ್ನೆ ಇಲ್ಲ. जो रिद्धि सिद्धि आदि सीखते हैं वे शाप देते हैं, लोगों को बहुत दुखी कर देते. ತಂತ್ರ ಮಂತ್ರ ವಿದ್ಯೆ ಕಲ್ತಿರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಏನೇನೋ ಮಾಟ ಮಂತ್ರ ಮಾಡಿಬಿಟ್ಟು ಜನಕ್ಕೆ ದುಃಖ ಕೊಡ್ತಾ ಇರ್ತಾರೆ, ಶಾಪಗಳನ್ನು ಕೊಡ್ತಾ ಇರ್ತಾರೆ. ಅವರಿಂದ ಜನರು ದುಃಖಿ ಆಗ್ತಾ ಇರ್ತಾರೆ ಅಂತಾರೆ ಬಾಬಾ. पैसे भी बहुत कमाते हैं भक्त लोग का यह काम नहीं. ದುಡ್ಡನ್ನು ಸುಮ್ಮನೆ ಹೊಡಿತಾ ಇರ್ತಾರೆ, ಇದು ಭಕ್ತಿನಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತಾರೆ ಬಾಬಾ. ಬಾಬಾನೇ ಯಾ ಬಿ ಸಮಜಾಯ ಸಂಗಮ್ ಕೆ ಸಾಥ್ ಪುರುಷೋತ್ತಮ ಅಕ್ಷರ ಜರೂರ್ ಲಿಖೋ. ಬಾಬಾನು ತಿಳಿಸ್ಕೊಟ್ಟಿದ್ದಾರೆ, ಸಂಗಮ ಯುಗದಲ್ಲಿ ನೀವು ಪುರುಷೋತ್ತಮ ಅಕ್ಷರವನ್ನು ಅವಶ್ಯಕವಾಗಿ ಬರೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತ್ರಿಮೂರ್ತಿ ಅಕ್ಷರ ಬಿ ಜರೂರ್ ನಿಕಾಲ್ತಾ ಹೈ. ತ್ರಿಮೂರ್ತಿ ಅಕ್ಷರವನ್ನು ನೀವು ಬರೀಬೇಕು. ಅವ್ರ ಪ್ರಜಾಪಿತ ಅಕ್ಷರ ಬಿ ಜರೂರಿ ಹೈ. ಪ್ರಜಾಪಿತ ಅಕ್ಷರನೂ ಅವಶ್ಯಕತೆ ಇದೆ. ಕ್ಯೂಂಕಿ ಬ್ರಹ್ಮ ನಾಮ್ ಬಿ ಬಹುತೋಂಕೆ ಹೇ. ಏಕೆಂದರೆ ಬ್ರಹ್ಮನ ಹೆಸರು ಕೂಡ ಅನೇಕರದು ಇದೆ. ಪ್ರಜಾಪಿತ ಅಕ್ಷರ ಸಿಕ್ಕಿ ಲಿಖೇಂಗೆ ತೋ ಸಮझेंगे ಸಾಕಾರ ಮೇ ಪ್ರಜಾಪಿತ ಟೆಹರಾ. ಪ್ರಜಾಪಿತ ಅಕ್ಷರವನ್ನು ತೆಗಿಬೇಕು, ಬರಿಬೇಕು, ತಿಳ್ಕೊತಾರೆ ಸಾಕಾರದಲ್ಲಿ ಪ್ರಜಾಪಿತನೂ ಇದ್ದಾರೆ ಅಂತ. ಸಿರ್ಫ್ ಬ್ರಹ್ಮ ಲಿಖನೆ ಸೆ ಸೂಕ್ಷ್ಮ ವತನ್ ವಾಲ ಸಮझ ಲೇತೆ. ಕೇವಲ ನೀವು ಬ್ರಹ್ಮ ಅಂತ ಬರೆದಾಗ ಸೂಕ್ಷ್ಮ ಲೋಕದಲ್ಲಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಬ್ರಹ್ಮ ವಿಷ್ಣು ಶಂಕರ್ ಕೋ ಭಗವಾನ್ ಕ್ಯಾ ದೇತೆ.
ತ್ರಿಮೂರ್ತಿಗಳಿಗೂ ಭಗವಂತ ಅಂತ ಹೇಳಿಬಿಡ್ತಾರೆ. ಪ್ರಜಾಪಿತ ಕಹೆಂಗೆ ಸಮझ सकते हो, ಪ್ರಜಾಪಿತ तो यहाँ है, ಪ್ರಜಾಪಿತ ಅಂತೂ ಇಲ್ಲೇ ಇದ್ದಾರೆ. ಸೂಕ್ಷ್ಮ ತನ್ಮೆ कैसे हो सकता है, ಸೂಕ್ಷ್ಮ ಲೋಕದಲ್ಲಿ ಹೆಂಗಿರ್ಲಿಕ್ಕೆ ಸಾಧ್ಯ. ವಿಷ್ಣು ಕೋ ಭಿ ದಿಖಾತೆ ಹೇ ಬ್ರಹ್ಮ ಕಿ ನಾಭಿ ಸೆ ನಿಕ್ಲಾ, ವಿಷ್ಣುಗೆ ಏನು ತೋರಿಸ್ತಾರೆ, ಬ್ರಹ್ಮನ ನಾಭಿಯಿಂದ ಹುಟ್ಟಿದ್ರು ಅಂತ ತಿಳಿಸ್ತಾರೆ. ತುಮ್ ಬಚ್ಚೋं को ज्ञान मिला है, ನಾಭಿ ಆದಿ ಕಿ ಕೋಯಿ ಬಾತ್ ನಹಿ, ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ, ಇಲ್ಲಿ ನಾಭಿ ಪ್ರಶ್ನೆ ಇಲ್ಲ ಅಂತಾರೆ. ब्रह्मा से विष्णु, विष्णु से ब्रह्मा कैसे बनते हैं, सारे चक्र का ज्ञान तुम इस चित्रों से समझा सकते हो. ಬಾಬಾ ಹೇಳ್ತಿದ್ದಾರೆ, ಬ್ರಹ್ಮರವರಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ ಹೆಂಗೆ ಆಗ್ತಾರೆ ಅನ್ನೋದು ಇಡೀ ಸೃಷ್ಟಿಯ ಚಕ್ರದ ಜ್ಞಾನ ಅಂತಕ್ಕಂಥದ್ದು ನಿಮಗೆ ಚಿತ್ರಗಳ ಮುಖಾಂತರ ತಿಳಿಸ್ಬೋದು ನೀವು, ಬೇರೆಯವ್ರಿಗೆಲ್ಲ ಅಂತ. ಬಿಗರ್ ಚಿತ್ರ ಸಮಜಾನೆ ಮೆಹನತ್ ಲಗ್ತಿ, ಚಿತ್ರಗಳಿಲ್ದಿರ ನೀವು ಹಂಗೆ ಹೇಳಿದ್ರೆ ಕಷ್ಟ ಆಗುತ್ತೆ ಹೇಳಕ್ಕೆ ಅಂತ. ಬ್ರಹ್ಮ ಸೆ ವಿಷ್ಣು, ವಿಷ್ಣು ಸೆ ಬ್ರಹ್ಮ ಬಂತೆ, ಬ್ರಹ್ಮರವರಿಂದ ವಿಷ್ಣುನೂ ಆಗ್ತಾರೆ, ವಿಷ್ಣುವಿನಿಂದ ಬ್ರಹ್ಮನೂ ಆಗ್ತಾರೆ. ಲಕ್ಷ್ಮೀನಾರಾಯಣ 84 ಚಕ್ಕರ್ ಲಗಾಕರ್ ಫಿರ್ ಬ್ರಹ್ಮ ಸರಸ್ವತಿ ಬಂತು. ಲಕ್ಷ್ಮೀನಾರಾಯಣರೇ 84 ಜನ್ಮ ತೆಗೆದುಕೊಂಡು ಲಾಸ್ಟ್ ಜನ್ಮದಲ್ಲಿ ಬ್ರಹ್ಮ ಸರಸ್ವತಿ ಆದರು. ಬಾಬಾನೇ ಪಹಲೆ ಸೆ ನಾಮ್ ದೇ ದಿಯಾ ಹೈ, ಬಾಬಾ ಅವರು ಕೂಡ ಮೊಟ್ಟ ಮೊದಲು ಏನು ಕೊಟ್ಬಿಟ್ಟಿದ್ದಾರೆ, ಹೆಸರನ್ನು ಕೊಟ್ಬಿಟ್ಟಿದ್ದಾರೆ. ಜಬ್ ಬಟ್ಟಿ ಬನಿ ತೋ ನಾಮ್ ದಿಯೆ ಫಿರ್ ಕಿತ್ನೆ ಚಲೆ ಗಯೆ, ಯಾವಾಗ ಬಟ್ಟಿ ಮಾಡಿದ್ರು ಆವಾಗ ಎಷ್ಟೊಂದು ಹೆಸರುಗಳನ್ನು ಕೊಟ್ಟಿದ್ರು, ಎಷ್ಟೋ ಜನ ಬಂದರು ಹೊರಟೋದ್ರು ಅಂತಾರೆ ಬಾಬಾ. ಇಸ್ಲಿಯೇ ಸಮಜಾಯ ಬ್ರಾಹ್ಮಣೋ ಕಾ ಮಾಲಾ ಹೋತಿ ನಹಿ, ಅದರಿಂದನೇ ತಿಳಿಸಲಾಗಿದೆ ಬ್ರಾಹ್ಮಣರದ್ದು ಮಾಲೆ ತಯಾರು ಮಾಡೋಕ್ಕಾಗೋದಿಲ್ಲ. क्योंकि ब्राह्मण है पुरुषार्थी, कभी नीचे कभी ऊपर होते रहते. ಯಾಕೆಂತಂದರೆ ಬ್ರಾಹ್ಮಣರು ಪುರುಷಾರ್ಥಿಗಳಾಗಿದ್ದಾರೆ, ಕೆಲವೊಮ್ಮೆ ಕೆಳಗಡೆ ಕೆಲವೊಮ್ಮೆ ಮೇಲೆ, ಇದು ಆಗ್ತಾ ಇರುತ್ತೆ ಅಂತ. ಗ್ರಹಚಾರಿ बैठती है, बाबा तो ग्रहचारी जौहरिता मोतिया आदियों का माला कैसे बनती है ಅನುಭವಿ ಏನ. ಬ್ರಹ್ಮ ಬಾಬಾ ಲೌಕಿಕದಲ್ಲಿ ಮುತ್ತು ರತ್ನಗಳ ವ್ಯಾಪಾರಿ ಆಗಿದ್ರು, ಅವ್ರಿಗೆ ಮುತ್ತು ರತ್ನಗಳು ಯಾವ ಥರ ತಯಾರಾಗುತ್ತೆ, ಮಾಲೆಗಳು ಹೆಂಗೆ ತಯಾರಾಗುತ್ತೆ ಅನ್ನೋದರಲ್ಲಿ ಅನುಭವ ಇತ್ತು. ಬ್ರಾಹ್ಮಣೋं की ಮಾಲಾ ಪಿಚಾಡಿ में बनती है, ಬ್ರಾಹ್ಮಣರ ಮಾಲೆ ಕೊನೆಗೆ ತಯಾರಾಗುತ್ತೆ, ಈಗಲೇ ಮಾಡೋಕ್ಕಾಗಲ್ಲ ಅಂತಾರೆ. ಯಾಕೆಂದರೆ ಇವತ್ತು ಜ್ಞಾನದಲ್ಲಿರ್ತಾರೆ, ನಾಳೆ ಇಳಿದು ಹೋಗ್ಬಿಡ್ತಾರೆ ಜ್ಞಾನ ಬಿಟ್ಬಿಟ್ಟು. नहीं 84 जन्म कैसे लेंगे, 84 जन्मों का हिसाब से या निकल सकते हैं. 84 ಜನ್ಮಗಳ ಲೆಕ್ಕವನ್ನು ನೀವು ತೆಗಿಬೋದು. ತುಮಾರಿ ಆಧಾ ಸಮಯ ಪೂರಾ ಹೋತಾ ಹೈ ತಬ್ ದೂಸರಾ ಧರ್ಮ ವಾಲೆ ಆ್ಯಡ್ ಹೋತೆ ಹೈ, ನಿಮ್ಮದು ಅರ್ಧ ಸಮಯ ಪೂರ್ತಿ ಆಗೋದ್ಮೇಲೆ ಬೇರೆ ಧರ್ಮದವರು ಕೂಡ ಸೇರ್ಕೊಳ್ತಾರೆ ಅಂತಾರೆ. ಮಾಲಾ ಬನಾನೆ ಮೇ ಬಡಿ ಮೆಹನತ್ ಲಗ್ತಿ ಹೈ, ಮಾಲೆ ತಯಾರು ಮಾಡೋದ್ರಲ್ಲಿ ತುಂಬಾ ಏನಾಗುತ್ತೆ, ಕಷ್ಟ ಆಗುತ್ತೆ. ಬಡಿ ಸಂಭಾಲ್ ಸೆ ಮೋತಿಯೋं को टेबल पर रखा जाता है, कहा इले नहीं. ನೋಡಿ ಬಾಬಾ ಹೇಳ್ತಾ ಇದ್ದಾರೆ, ಮುತ್ತು ರತ್ನಗಳನ್ನು ಟೇಬಲ್ ಮೇಲೆ ಜೋಡಿಸಿಡಬೇಕು, ಎಲ್ಲಿ ಅಲಗಾಡಬಾರ್ದು. ಫಿರ್ ಸುಯಿ ಮೇ ಢಾಲಾ ಜಾತಾ ಹೈ, ಆಮೇಲೆ ಸೂಜಿನಲ್ಲಿ ಸೇರಿಸ್ತಾರೆ. ಕಹಾ ಟೀಕ್ ನಾ ಬೈಟ್ ಬನೆ ತೋ ಫಿರ್ ಮಾಲಾ ತೋಡ್ನಿ ಪಡೆ, ಮಾಲೆಗಳನ್ನು ರೆಡಿ ಮಾಡಲಿಕ್ಕೆ ಸರಿಯಾಗಿ ಆಗಲಿಲ್ಲ ಅಂದರೆ ಅದನ್ನು ಕಟ್ ಮಾಡಿ ಮತ್ತೆ ಮಾಡಬೇಕು. ಯತೋ ಬಹುತ್ ಬಡಿ ಮಾಲಾ ಹೈ, ಇದು ತುಂಬ ದೊಡ್ಡ ಮಾಲೆ ಅಂತಾರೆ. ತುಂಬ ಅಚ್ಚೇ ಜಾನ್ತೆ ಹೋ ಪಢಾಯಿ ಸೆ ನೈ ದುನಿಯಾ ಕೆ ಲಿಯೆ ಪಡ್ತೆ ಹೇ, ನೀವು ತಿಳ್ಕೊಂಡಿದ್ದೀರಿ ನಾವು ಹೊಸ ಪ್ರಪಂಚಕ್ಕೋಸ್ಕರ ಓದ್ತಾ ಇದ್ದೀವಿ. ಬಾಬಾನೇ ಸಮಜಾಯ कि स्लोगन बनाओ या शूद्र से ब्राह्मण, ब्राह्मण से तक कैसे बनते. ಈಗ ಬಾಬಾನೇ ತಿಳಿಸ್ಕೊಟ್ಟಿದ್ದಾರೆ, ಸ್ಲೋಗನ್ ಮಾಡಿ ಶೂದ್ರರಿಂದ ನಾವು ಬ್ರಾಹ್ಮಣರು ಹೆಂಗಾದ್ವಿ, ಬ್ರಾಹ್ಮಣರಿಂದ ದೇವತೆಗಳು ಹೆಂಗಾಗ್ತೀವಿ, ಬಂದು ಈ ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಳಿ ಅಂತ ಹೇಳಿ. ಇಸ್ ಚಕ್ರಕ್ಕೋ ಜಾನ್ನೆ ಸೆ ತುಮ್ ಚಕ್ರವರ್ತಿ ರಾಜ ಬನೆಂಗೆ, ಈ ಚಕ್ರವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಚಕ್ರವರ್ತಿ ರಾಜರುಗಳು ಆಗ್ಬಿಡ್ತೀರಿ. ಸ್ವರ್ಗ ಮಾಲಿಕ್ ಬನ್ ಜಾಯಂಗೆ, ಸ್ವರ್ಗಕ್ಕೆ ಮಾಲೀಕರು ಆಗ್ಬಿಡ್ತೀರಾ. ಐಸಾ ಸ್ಲೋಗನ್ ಬನಾಕರ್ ಬಚ್ಚೋं को ಸಿಖಲಾನಾ चाहिए, ಈ ರೀತಿ ಸ್ಲೋಗನ್ಸ್ ಮಾಡಿ ಮಾಡಿ ನೀವು ಮಕ್ಕಳಿಗೆ ತಿಳಿಸ್ಬೇಕು. ಹೋಗಿ ಹೊರಗಡೆ ಬಾಬಾ ಯುಕ್ತಿಯ ಬಹುತ್ ಬದಲಾತೆ ಹೇ, ವಾಸ್ತವ ಮೇ ವ್ಯಾಲ್ಯೂ ತುಮಾರಿ ಹೇ. ಬಾಬಾ ಅವ್ರು ಬೇಕಾದಷ್ಟು ಐಡಿಯಾಸು ಯುಕ್ತಿಗಳನ್ನು ತಿಳಿಸ್ಕೊಡ್ತಾರೆ, ವಾಸ್ತವದಲ್ಲಿ ವ್ಯಾಲ್ಯೂ ಅನ್ನೋದು ನಿಮ್ಮದೇ ಅಂತಾರೆ ಬಾಬಾ.
ತುಮಕೋ ಹೀರೋಯಿನ್ का भी ಪಾರ್ಟ್ मिला, ನಿಮಗೆ ವಜ್ರದ ಸಮಾನದ ಪಾರ್ಟ್ ಸಿಕ್ಕಿದೆ. हीरे जैसा तुम बनते हो, फिर 84 का चक्कर लगाए कौड़ी मिसल बनते हो. ನೀವು ವಜ್ರ ಸಮಾನರು ಆಗ್ತೀರಾ, ಕವಡೆಗಳ ಥರನೂ ಆಗ್ತೀರಾ. ಅಬ್ ಜಬ್ಕಿ ಹೀರೆ ಜೈಸಾ ಜನ್ಮ ಮಿಲ್ತಾ ಹೈ ತೋ ಕೌಡಿಯ ಪಿಚಾಡಿ ಕ್ಯೂ ಪಡ್ತೆ ಹೋ. ಈಗ ನಿಮಗೆ ವಜ್ರ ಸಮಾನವಾದಂಥ ಜನ್ಮ ಸಿಕ್ಕಿದೆ ಅಂದಮೇಲೆ ಕೌಡಿಗಳಿಂದ ಯಾಕೆ ಹೋಗ್ತೀರಾ ನೀವು? ಐಸಾ ಭಿ ನಹಿ ಕೋಯಿ ಗರ್ಬಾರ್ ಛೋಡ್ನ. ಹಣ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ನೀವು ಕೆಲಸ ಕಾರ್ಯ ಬಿಟ್ಟು ಎಲ್ಲೋ ಇರೋದು ಅಲ್ಲ. बाबा ने कहा गृहस्थ व्यवहार में रहते कमल फूल समान पवित्र रहो और सृष्टि चक्र को भी नॉलेज जानकर दैवी गुण भी धारणा करो. ಬಾಬಾ ತಿಳಿಸ್ಕೊಟ್ಟಿದ್ದಾರೆ, ನಿಮ್ಮ ಬುದ್ಧಿನಲ್ಲಿ ಸೃಷ್ಟಿ ಚಕ್ರವನ್ನು ಧಾರಣೆ ಮಾಡಿ, ದೈವಿ ಗುಣಗಳನ್ನು ಧಾರಣೆ ಮಾಡಿ, ಪವಿತ್ರ ಜೀವನ ಮಾಡಿ, ಸೃಷ್ಟಿ ಚಕ್ರದ ಜ್ಞಾನವನ್ನು ಅರ್ಥ ಮಾಡಿಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಿ ನೀವು ವಜ್ರ ಸಮಾನರು ಆಗ್ಬಿಡ್ತೀರಾ. ಬರೋಬರ್ ಭಾರತ 5000 ವರ್ಷ ಪಹಲೆ ಹೀರೆ ಜೈಸಾ ಥಾ. ವಾಸ್ತವದಲ್ಲಿ ಹೇಳ್ಕಂದ್ರೆ ಭಾರತ ದೇಶ ಏನಾಗಿತ್ತು? ವಜ್ರ ಸಮಾನ ಇತ್ತು. ಈಗ ಏಮ್ ಆಬ್ಜೆಕ್ಟ್, ಇದು ಗುರಿ ಉದ್ದೇಶ ಇದೆ. ಇನ್ ಚಿತ್ರೋಂಕೋ ಬಹುತ್ ಮಹತ್ವ ದೇನಾ ಹೈ. ಈ ಚಿತ್ರಗಳ ಬಗ್ಗೆ ತುಂಬ ನೀವು ಮಹತ್ವಕ್ಕೆ ಕೊಡಬೇಕು. ತುಮ್ ಬಚ್ಚೋಂಕೋ ಬಹುತ್ ಸರ್ವಿಸ್ ಕರ್ನಿ ಹೈ ಪ್ರದರ್ಶನಿ ಮ್ಯೂಸಿಯಂ ಮೇ. ನೀವು ಮಕ್ಕಳು ಪ್ರದರ್ಶನಿ ಮಾಡಬೇಕು, ಸೇವೆಗಳು ಮಾಡಬೇಕು, ಮ್ಯೂಸಿಯಂನಲ್ಲಿ ಕೂಡ ಸೇವೆ ಮಾಡಬೇಕು. ವಿಹಂಗ ಮಾರ್ಗಕ್ಕೆ ಸೇವೆಯೇ ಬಿಗರ್ ತುಮ್ ಪ್ರಜಾ ಕೇಸೆ ಬನಾಯಿಂಗೆ. ನೀವು ಬ್ರಾಡ್ ಸೇವೆ ಮಾಡಿದಿರಾ, ಹೆಂಗೆ ಸೇವೆ ಮಾಡಲಿಕ್ಕಾಗತ್ತೆ? ಬಲ್ ಇಸ್ ಜ್ಞಾನ ಮೇ ಸುನ್ತೆ ಹೋ ಪರಂತು ಊಂಚ್ ಪದ ಕೊಯ್ ಬಿರ್ಲೆ ಪಾತೆ. ಭಲೆ ಈ ಒಂದು ಜ್ಞಾನವನ್ನು ನೀವು ಕೇಳ್ತೀರಾ, ಆದರೆ ಉನ್ನತ ಪದವಿ ಕೆಲವರೇ ಪಡೀತಾರೆ ಅಂತಾರೆ ಬಾಬು. उसके लिए ही कहा जाता है कोटों में कोई. ಅದಕ್ಕೋಸ್ಕರ ಹೇಳಲಾಗುತ್ತೆ ಕೋಟಿನಲ್ಲಿ ಕೆಲವರು ಸ್ಕಾಲರ್ಶಿಪ್ भी कोई लेते हैं ना. ಸ್ಕಾಲರ್ಶಿಪ್ಪು ಕೆಲವರೇ ತೆಗೆದುಕೊಳ್ತಾರಲ್ವ. 40-50 बच्चे स्कूल में होते हैं, उनसे कोई एक स्कॉलरशिप लेता है. ಶಾಲೆಯಲ್ಲಿ 45 ಜನ 50 ಜನ ಮಕ್ಕಳಿದ್ರೆ ಅದರಲ್ಲಿ ಯಾರೋ ಒಬ್ಬರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. कोई थोड़ा प्लस में भी आ जाते. ಕೆಲವರು ಮುಂದೆ ಸ್ವಲ್ಪ ಮುಂದೆ ಹೋಗ್ತಾರೆ, जो उनको भी देते हैं, ಅವ್ರಿಗೂ ಸ್ವಲ್ಪ ಸ್ಕಾಲರ್ಶಿಪ್ಸ್ ಕೊಡ್ತಾರೆ. यह भी ऐसे है. ಇಲ್ಲಿ ಕೂಡ ಅದೇ ಥರ ಪ್ಲಸ್ ಮೇ ಬಹುತ್ ಹೈ. ಸುಮಾರು ಜನ ಪ್ಲಸ್ನಲ್ಲಿದ್ದಾರೆ. 8 ದಾನೆ ಹೇ ಸೋ ಬಿ ನಂಬರ್ ವಾರ್. 8 ರತ್ನಗಳು ಕೂಡ ನಂಬರ್ ವಾರ್ ಇದ್ದಾರೆ. ವಹ ಬಿ ಪೆಹಲೆ ರಾಜಗದ್ದಿ ಪರ್ ಬೈಠೆಂಗೆ. ಅಂಥವರೇ ಹೋಗ್ಬಿಟ್ಟು ರಾಜ್ಯ ಸಿಂಹಾಸನ ಮೇಲೆ ಕೂತ್ಕೊತಾರೆ. फिर कला कम होती जाएंगे. लक्ष्मी नारायण का चित्र है नंबर 1. ಆಮೇಲೆ ಏನಾಗ್ತಾ ಹೋಗುತ್ತೆ? ಕಲೆಗಳು ಕ್ಷೀಣಿಸ್ತಾ ಹೋಗುತ್ತೆ. ಲಕ್ಷ್ಮೀನಾರಾಯಣರ ಚಿತ್ರ ನಂಬರ್ 1 ಇದೆ. उनकी भी डायनास्टी चलती है परंतु चित्र लक्ष्मी नारायण का दिया हुआ. ಅವ್ರದ್ದು ರಾಜವಂಶ ನಡೀತಾ ಬರುತ್ತೆ, ಆದರೆ ಏನು ತೋರಿಸಲಾಗಿದೆ? ಲಕ್ಷ್ಮೀನಾರಾಯಣರದ್ದು ಡೈನಾಸ್ಟಿ ತೋರಿಸಲಾಗಿದೆ. ತುಮ್ ಜಾನ್ತೆ ಹೋ ಚಿತ್ರೋಂಕೋ ಬದಲ್ ಜಾತೆ ಹೇ. ನಿಮಗೆ ಗೊತ್ತಿದೆ ಚಿತ್ರಗಳು ಚೇಂಜ್ ಆಗ್ತಾ ಇರ್ತವೆ. ಚಿತ್ರ ದೇನೆ ಸೆ ಕ್ಯಾ ಫಾಯ್ದಾ ಹೈ. ಚಿತ್ರಗಳನ್ನು ಕೊಟ್ಟರೆ ಏನು ಪ್ರಾಪ್ತಿ ಇದೆ? ನಾಮ್ ರೂಪ್ ದೇಶ ಕಾಲ ಸಬ್ ಬದಲ್ ಜಾತಾ ಹೈ. ಹೆಸರು, ರೂಪ, ದೇಶ, ಕಾಲ ಎಲ್ಲವೂ ಕೂಡ ಏನಾಗ್ಬಿಡುತ್ತೆ? ಬದಲಾವಣೆ ಆಗಿಬಿಡುತ್ತೆ. ಮೀಟೆ ಮೀಟೆ ರೂಹಾನಿ ರೂಪ್ ಬಚ್ಚೋಂಕೋ ಬಾಪ್ ಬೈಟ್ ಸಮಜಾತೆ. ಮಧುರ ಆತ್ಮೀಕ ಮಕ್ಕಳಿಗೆ ತಂದೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ. ಕಲ್ಪ ಪೆಹಲೆ ಬಿ ಬಾಬಾನೇ ಸಮಜಾಯ ಥಾ. ಮಧುರ ಮಕ್ಕಳಿಗೆ ತಂದೆನೇ ತಿಳಿಸ್ಕೊಡ್ತಾ ಇದ್ದಾರೆ. ಕಲ್ಪದ ಹಿಂದೆ ಕೂಡ ತಂದೆ ತಿಳಿಸಿದ್ರು. ಐಸಾ ನೈ ಕೃಷ್ಣನೇ ಗೋಪಿಯೋಂಕ ಸುನಾಯ. ಈ ರೀತಿನೆಲ್ಲ ಕೃಷ್ಣ ಗೋಪಿಕೆಯರಿಗೆ ಮುರಳಿ ಹೇಳಿದ್ರು ಅಂತಲ್ಲ. ನಾ ಉನ್ಕಾ ಜ್ಞಾನ ಸಿಕ್ಕಾಯ ಜಾತಾ ಹೇ ವಾತೋ ಸತ್ಯುಗ್ ಕಾ ಪ್ರಿನ್ಸ್ ಹೈ. ಅಂದರೆ ಅವರು ಜ್ಞಾನವನ್ನು ಕಲಿಸೋದಿಲ್ಲ, ಅವರು ಸತ್ಯುಗದಲ್ಲಿ ರಾಜ್ಕುಮಾರ ಇದ್ದರು. ವಾಹ ಕೇಸೆ ರಾಜಯೋಗ ಸಿಕ್ಕಲಾಯಂಗೆ. ರಾಜ್ಕುಮಾರ ಬಂದು ಯಾವ ಥರ ಇದು ಕಲಿಸ್ಲಿಕ್ಕಾಗತ್ತೆ ರಾಜಯೋಗನ? ಪತಿತ್ಕೋ ಪಾವನ್ ಬನಾಯಂಗೆ. ಪತಿತಾತ್ಮಗಳನ್ನು ಹೆಂಗೆ ಅವ್ರು ಪಾವನ ಮಾಡೋಕ್ಕಾಗತ್ತೆ? ಅಬ್ ತುಮ್ ಜಾನ್ತೆ ಹೋ ಅಪ್ನೆ ಕೋ ಬಾಪ್ ಕೋ ಯಾದ್ ಕರೋ. ಈಗ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ನಿಮ್ಮ ತಂದೆಯನ್ನು ಏನು ಮಾಡಬೇಕಾಗಿದೆ? ನೆನಪು ಮಾಡಬೇಕಾಗಿದೆ. ಬಾಬಾ ಫಿರ್ ಟೀಚರ್ भी है, ಟೀಚರ್ ಕೋ ಸ್ಟೂಡೆಂಟ್ ಕಭಿ ಭೂಲ್ ನಾ ಸಕೆ. ತಂದೆ ಟೀಚರು ಆಗಿದ್ದಾರೆ, ಟೀಚರ್ ಎಂದು ಸ್ಟೂಡೆಂಟನ್ನು
टीचर ಎಂದು ಸ್ಟೂಡೆಂಟನ್ನು ಮರೆಯೋದಿಲ್ಲ. ಬಾಬಾ ಕೋ ಬಚ್ಚೆ ಭೂಲ್ ನಾ ಸಕೆ, ತಂದೆಯನ್ನು ಮಕ್ಕಳೆಂದು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಗುರು ಕೋ ಭಿ ಭೂಲ್ ನಾ ಸಕೆ, ಗುರುಗಳನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಬಾಬಾ ತೋ ಜನ್ಮ ಸೇ ಹಿ ಹೋತಾ ಹೈ, ತಂದೆ ಅಂತೂ ಜನ್ಮದಿಂದನೇ ಇರ್ತಾರೆ. ಟೀಚರ್ 5 ವರ್ಷ ಬಾದ್ ಮಿಲ್ತಾ ಹೈ, ಹುಟ್ಟದಾಗಿಂದ ಅಪ್ಪ ಅಮ್ಮ ಜೊತೆಗೆ ಇರ್ತಾರೆ ಮಕ್ಕಳಿಗೆ. 5 ವರ್ಷದ ನಂತರ ಟೀಚರ್ ಸಿಗ್ತಾರೆ. ಫಿರ್ ಗುರು ವಾನಪ್ರಸ್ಥ ಮೇ ಮಿಲ್ತಾ ಹೈ, ಭಕ್ತಿ ಮಾರ್ಗದಲ್ಲಿ ರಿಟೈರ್ಡ್ ಆದಮೇಲೆ ವಯಸ್ಸಾಗಿರೋರು ಹೋಗಿ ವಾನಪ್ರಸ್ಥದಲ್ಲಿ ಗುರುಗಳು ಮಾಡ್ಕೊತಾರೆ. ಜನ್ಮ ಸೇ ಹಿ ಗುರು ಕರ್ನೆ ಕಾ ಭಿ ಕೋಯಿ ಫಾಯ್ದಾ ನಹಿ, ಬೈ ಬರ್ತಿಂದ ಗುರುಗಳು ಮಾಡ್ಕೊಳ್ತಕ್ಕಂಥ ಯಾವುದೇ ಫಾಯ್ದಾ ಇಲ್ಲ. ಗುರು ಕಿ ಗೋದ್ ಲೇಕರ್ ಫಿರ್ ದೂಸರೆ ದಿನ್ ಮರ್ ಜಾತೆ ಹೈ, ಗುರುವಿನ ಮಡಿಲಿನಲ್ಲಿ ಬಂದು ನೆಕ್ಸ್ಟ್ ದಿನದಲ್ಲಿ ಏನು ಮಾಡ್ತಾರೆ, ಸತ್ತೋಗ್ತಾರೆ ಕೆಲವರು. ಫಿರ್ ಗುರು ಕ್ಯಾ ಕರೆಂಗೆ, ಚಿಕ್ಕ ಮಕ್ಕಳನ್ನ ಗುರುಗಳ ಹತ್ರ ತೊಗೊಂಡೋಗಿ ಏನು ಮಾಡಲಿಕ್ಕಾಗತ್ತೆ. ಗಾತೆ ಭೀ ಸದ್ಗುರು ಬಿಗರ್ ಗತಿ ನಹಿ, ಗಾಯನ ಕೂಡ ಇದೆ, ಸದ್ಗುರುವಿನ ವಿನಃ ಗತಿನೇ ಇಲ್ಲ. ಸತ್ಯುಗ್ ಸದ್ಗುರು ಕೋ ಚೋಡ್ ವಾ ಫಿರ್ ಗುರು ಕರ್ದೇತೆ, ಸದ್ಗುರುನ್ ಬಿಟ್ಬಿಟ್ಟು ಮತ್ತೆ ಆ ಗುರುಗಳು ಮಾಡಿಬಿಡ್ತಾರೆ. ಗುರು ತೋ ಡೇರ್ ಹೇ ಬಾಬಾ ಕೇತೆ ಬಚ್ಚೆ ತುಮೇ ಕೋಯಿ ಭೀ ದೇಹದಾರಿ ಗುರು ಆದಿ ಕರ್ನೆ ಕಾ ದರ್ಕಾರ್ ನಹಿ. ಗುರುಗಳು ಬೇಕಾದಷ್ಟು ಜನ ಇದ್ದಾರೆ, ನೀವು ತಂದೆ ಹೇಳ್ತಾರೆ ಯಾವುದೇ ದೇಹದಾರಿ ಗುರುಗಳ ಹತ್ರ ಹೋಗೋ ಅಗತ್ಯ ಇಲ್ಲ. ತುಮೇ ತೋ ಕಿಸಿ ಸೇ ಭಿ ಕುಚ್ ಮಾಂಗನ ನಹಿ, ನೀವು ಯಾರ ಹತ್ರ ಏನು ಬೇಡಕ್ಕೆ ಹೋಗಬೇಡಿ. ಕಹಾ ಭಿ ಜಾತಾ ಹೇ ಮಾಂಗನೆ ಸೆ ಮಾರ್ನಾ ಬಲ, ಹೇಳಲಾಗುತ್ತೆ ಸಾಯೋದಕ್ಕಿಂತಲೂ ಬೇಡೋದಕ್ಕಿಂತಲೂ ಸಾಯೋದು ಬೇಸು. सबको ಚಿಂತಾ ರಹತಿ ಹೇ ಅಬ್ कैसे अपने पैसे ಟ್ರಾನ್ಸ್ಫರ್ ಕರೆ, ಎಲ್ಲರಿಗೂ ಯೋಚನೆ ಇರುತ್ತೆ ಯಾವ ಥರ ನಾವು ನಮ್ಮ ತನು ಮನ ಧನವನ್ನು ಈ ಕಾರ್ಯದಲ್ಲಿ ಸಫಲ ಮಾಡ್ಕೋಬೇಕು ಅಂತ. दूसरे जन्म के लिए ही ईश्वरार्थ दान पुण्य करते हैं, उनका रिटर्न में इसी जन्म में पुरानी सृष्टि में अल्पकाल के लिए मिलता है. ಮುಂದಿನ ಜನ್ಮಕ್ಕೋಸ್ಕರ ಈಶ್ವರಾರ್ಥವಾಗಿ ಅಂತ ಹೇಳ್ಬಿಟ್ಟು ದಾನ ಧರ್ಮಗಳು ಭಾಳ ಜನ ಮಾಡ್ತಾರೆ. ಅದರ ರಿಟರ್ನು ಕೂಡ ಇದೇ ಹಳೆ ಪ್ರಪಂಚದಲ್ಲಿ ಅಲ್ಪಕಾಲಕ್ಕೋಸ್ಕರ ಸಿಕ್ಕುತ್ತೆ ಅಂತ ಬಾಬಾ ಹೇಳ್ತಾರೆ. ಯಹ ತುಮಾರ ಟ್ರಾನ್ಸ್ಫರ್ ಹೋತಾ ನೈ ದುನಿಯಾ ಮೇ 21 ಜನ್ಮೋ ಕೆ ಲಿಯೆ, ಇಲ್ಲಿ ನಿಮ್ಮದು ಟ್ರಾನ್ಸ್ಫರ್ ಆಗ್ತಾ ಇದೆ ಮುಂದಿನ 21 ಜನ್ಮಗಳಿಗೋಸ್ಕರ. ತನ್ ಮನ್ ಧನ್ ಪ್ರಭುಕ್ಕೆ ಹಾಗೆ ಅರ್ಪಣ ಕರ್ನ, ನೀವು ನಿಮ್ಮ ತನು ಮನ ಧನಗಳನ್ನೆಲ್ಲ ಈಶ್ವರನ ಎದುರುಗಡೆ ಏನು ಮಾಡಬೇಕಾಗಿದೆ, ಸಮರ್ಪಣೆ ಮಾಡಬೇಕು. ಸೋತೋ ಜಬ್ ಬಾಪ್ ಆಯೇ ತಬ್ ಅರ್ಪಣ ಕರೆಂಗೆನ, ಯಾವಾಗ ತಂದೆ ಬರ್ತಾರೆ ಆವಾಗಲೇ ಅರ್ಪಣೆ ಮಾಡ್ತಾರಲ್ಲ. ಪ್ರಭು ಕೋ ಕೋಯಿ ಜಾನ್ತೆ ಹಿ ನಹಿ ತೋ ಗುರು ಕಾ ಪಕಡ್ ಲೇತೆ ಹೇ. ಕೆಲವರು ಪ್ರಭುವನ್ನು ಅರ್ಥ ಮಾಡ್ಕೊಂಡಿಲ್ಲ, ಅದರಿಂದ ಏನು ಮಾಡ್ತಾರೆ, ಗುರುವನ್ನು ಹಿಡ್ಕೊತಾರೆ. ದನ್ನಾದಿ ಗುರುಕ್ಕೆ ಹಾಗೆ ಅರ್ಪಣ ಕರ್ದೇತು, ಸಂಪತ್ತೆಲ್ಲ ಗುರುಗಳ ಹತ್ರ ಹೋಗ್ಬಿಟ್ಟು ಅರ್ಪಣೆ ಮಾಡ್ತಾರೆ. ವಾರಿಸ್ ನಹಿ ಹೋತೆ, ಅವರು ವಾರಸ್ದಾರರು ಆಗೋದಿಲ್ಲ ಅಂತಾರೆ. ಮಕ್ಕಳಿರೋದಿಲ್ಲ, ಮಕ್ಕಳಿಲ್ಲದೆ ಇರೋದ್ರಿಂದ ಗುರುಗಳಿಗೆ ಕೊಟ್ಟು ಹೋಗ್ಬಿಡ್ತಾರೆ. ತೋ ಸಬ್ ಗುರುಕೋದೆ, ಮಕ್ಕಳು ಮರಿ ಇಲ್ಲದೆ ಇರೋರು ಗುರುಗಳ ಹತ್ರ ಹೋಗ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಹೊರಟೋಗ್ತಾರೆ. ಆಜ್ಕಲ್ ಕಾಯ್ದೆ ಅನುಸಾರ ಈಶ್ವರಾರ್ಥ ಭೀ ಕೊಯ್ ದೇತೇನೆ, ಈ ಕಲಿಯುಗದಲ್ಲಿ ಕಾನೂನುಬದ್ಧವಾಗಿ ಈಶ್ವರಾರ್ಥವಾಗಿ ಅಂತ ಯಾರೂ ಕೊಡ್ತಾ ಇಲ್ಲ. बाबा समझाते हैं मैं गरीब निवास हूँ इसलिए मैं आया हूँ ಭಾರತ್ ಮೇ. ಶಿವಬಾಬಾ ಹೇಳ್ತಾರೆ ನಾನು ಬಡವರ ಬಂಧು ಆಗಿದ್ದೀನಿ, ನಾನು ಬರೋದೇ ಭಾರತ ದೇಶದಲ್ಲಿ. ತುಮको आकर विश्व का मालिक बनाता हूँ, डायरेक्ट और इंडायरेक्ट कितना फर्क है. ನಾನೇ ಬಂದು ನಿಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀನಿ. ಡೈರೆಕ್ಟು ಮತ್ತು ಇಂಡೈರೆಕ್ಟು ಎಷ್ಟೊಂದು ವ್ಯತ್ಯಾಸ ಇದೆ. ಅಥವಾ ಜಾನ್ತೆ ಕುಚ್ ಭೀ ನಹಿ, ಅವ್ರು ಏನೇನೋ ತಿಳ್ಕೊಂಡಿಲ್ಲ. ಸಿರ್ಫ್ ಕಹದೇತೆ ಹೇ ತುಮ್ ಈಶ್ವರಾರ್ಪಣ ಕರ್ತೆ, ಕೇವಲ ಹೇಳ್ಬಿಡ್ತಾರೆ ನೀವು ಈಶ್ವರಾರ್ಪಣ ಅಂತ ಹೇಳ್ಬಿಟ್ಟು ಮಾಡ್ತೀರಾ. ಯಹ ಬೇಸಮಜ್, ಏನು ಗೊತ್ತಿಲ್ಲದ್ರೆ ಮಾಡೋದು, ತಿಳುವಳಿಕೆ ಇಲ್ದಿರೋದು. ತುಮ್ ಬಚ್ಚೋಂಕೋ ಆವ್ ಸಮಜ್ ಮಿಲಿ ಹೇ ತುಮ್ ಬೇಸಮಜ್ ಸೆ ಸಮಜ್ದಾರ್ ಬನೆ ಹೋ. ಈಗ ನಿಮಗೆ ಬುದ್ಧಿ ಬಂದಿದೆ, ತಿಳುವಳಿಕೆ ಇಲ್ಲದೆ ಇರೋರಿಂದ ನೀವು ಇವಾಗ ತಿಳುವಳಿಕೆ ಉಳ್ಳವ್ರು ಆಗ್ಬಿಟ್ಟಿದ್ದೀರಾ. ಬುದ್ಧಿ ಮೇ ಜ್ಞಾನ ಹೇ ಬಾಬಾ ತೋ ಕಮಾಲ್ ಕರ್ತೆ ಹೇ, ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ, ತಂದೆ ಕಮಾಲ್ ಮಾಡ್ತಾ ಇದ್ದಾರೆ. ಜರೂರ್ ಬೇಹದ್ ಕಾ ಬಾಬಾ ಸೆ ಬೇಹದ್ ಕಾ ವರ್ಷ ಹಿ ಮಿಲ್ನಾ ಚಾಹಿಯೆ. ಈಗ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಅನ್ನೋದು ಸಿಗಬೇಕು. ಬಾಬಾ ಸೆ ತುಮ್ ವರ್ಷ ಲೇತೆ ಹೋ ಫಿರ್ ಸಿರ್ಫ್ ದಾದಾ ದ್ವಾರ. ಈಗ ನೀವು ತಂದೆಯಿಂದ ಆಸ್ತಿ ತಗೊಳ್ತಾ ಇದ್ದೀರಾ, ತಾತನ ಮುಖಾಂತರ ದಾದಾ ಬಿ ಉನ್ಸೆ ವರ್ಷ ಲೇರೆ. ಈ ಬ್ರಹ್ಮಬಾಬನು ಶಿವಬಾಬಾವರಿಂದ ಆಸ್ತಿ ತೊಗೊಂಡ್ರಲ್ವ,
वर्षा देने वाला एक ही आस्ति ಕೊಡುವಂಥವ್ರು ಯಾರು शिव बाबा उनको ही याद करना है बाबा कहते बच्चे मैं इनके बहुत जन्मों के अंत में आता हूँ ಈಗ ನೆನಪು ಮಾಡಬೇಕಾಗಿರೋದು ಅವರನ್ನೇ ಶಿವ ಬಾಬಾ ಹೇಳ್ತಾರೆ ನಾನು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಇವರಲ್ಲಿ ಬಂದಿದ್ದೀನಿ इसमें प्रवेश कर इनको ही पावन बनाता हूँ ಇವರಲ್ಲಿ ಎಂಟ್ರಿ ಆಗಿಬಿಟ್ಟು ಇವರನ್ನು ನಾನೇನು ಮಾಡ್ತಿದ್ದೀನಿ ಅಂತಾರೆ ಪಾವನರನ್ನಾಗಿ ಮಾಡ್ತೀನಿ ಅಂತ ಜೋ ಫಿರ್ ಫರಿಷ್ಠಾ ಬನ್ ಜಾತ್ ಇವರೇ ಹೋಗ್ಬಿಟ್ಟು ಮತ್ತೇನಾಗ್ತಾರೆ ಫರಿಷ್ಠಾ ಆಗ್ಬಿಡ್ತಾರೆ ಬ್ಯಾಡ್ಜ್ ಪರ್ ತುಮ್ ಬಹುತ್ ಸರ್ವಿಸ್ ಕರ್ ಸಕ್ತೆ ಬ್ಯಾಡ್ಜಿನಿಂದ ನೀವು ತುಂಬ ಜನಕ್ಕೆ ಏನು ಮಾಡ್ಬೋದು ಸೇವೆ ಮಾಡ್ಬೋದು ತುಮಾರ ಯಸ ಭಾರತ ಸಹಿತ ಬ್ಯಾಡ್ಜಸ್ ಇವೆಲ್ಲವೂ ಕೂಡ ನಿಮ್ಮದು ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಬ್ಯಾಡ್ಜಸ್ಸು यह तो जियदान देने वाला चित्र है इनकी वैल्यू का किसको भी पता नहीं ಬಾಬಾ ಹೇಳ್ತಾರೆ ಇದು ಜೀವನ ದಾನ ಕೊಡ್ತಕ್ಕಂಥ ಚಿತ್ರ ಆಗಿದೆ ಇದರ ಬೆಲೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತೇ ಇಲ್ಲ ಅಂತ ಇದರ ಬೆಲೆ ಯಾರಿಗೂ ಗೊತ್ತೇ ಇಲ್ಲ ಬಾಬಾಗೂ ಹಮೇಶಾ ಬಡಿ ಚೀಸ್ ಪಸಂದ್ ಆತಾ ಹೈ ಬಾಬಾ ಅವ್ರಿಗೆ ಯಾವಾಗಲೂ ದೊಡ್ಡ ವಸ್ತು ಇಷ್ಟ ಆಗುತ್ತೆ ಜೋ ಕೋಯಿ ದೂರ ಸೇ ಹಿ ಪಡ್ ಸಕೆ ದೊಡ್ಡ ದೊಡ್ಡ ಬೋರ್ಡ್ಸ್ ಹಾಕಿ ಅಂತಾರೆ ದೂರದಿಂದನೇ ಜನ ಓದಬೇಕು ಆ ಥರ ಹಾಕಿ अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते हम सब रूहानी बच्चों की रूहानी बाप दादा को याद प्यार और नमस्ते 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 ಮುಖ್ಯವಾಗಿರುವಂಥ ಸಾರಾಂಶ ಆಗಿದೆ ಧಾರಣೆಗೋಸ್ಕರ ಬಾಬಾ से बेहद का वर्षा लेने के लिए डायरेक्ट अपना तन बंधन ईश्वर के आगे अर्पण करने में समझदार बनना है ಈಗ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ತಗೊಳ್ಳೋಕ್ಕೋಸ್ಕರ ಡೈರೆಕ್ಟಾಗಿ ನೀವು ನಿಮ್ಮ ತನು ಮನ ಧನಗಳನ್ನು ಈಶ್ವರಾರ್ಥವಾಗಿ ಏನು ಮಾಡಬೇಕಾಗಿದೆ ದಾನ ಮಾಡಿ ಬುದ್ಧಿವಂತರಾಗಿ ಈ ಒಂದು ಕಾರ್ಯದಲ್ಲಿ ಪಾಪ ಅವ್ರ ಕಾರ್ಯದಲ್ಲಿ ಏನೆಲ್ಲ ನಾವು ಖರ್ಚು ಮಾಡ್ತಾ ಇದ್ದೀವಿ ಇದೆಲ್ಲ ಈಶ್ವರಾರ್ಥವಾಗಿ ಆಗ್ತಾ ಇದೆ ಅಲ್ವಾ ಬುದ್ಧಿವಂತರಾಗಿ अपना सब कुछ 21 जन्मों के लिए ट्रांसफ़र कर लेना ನಿಮ್ಮದೆಲ್ಲವನ್ನು ಕೂಡ ನೀವು ಭವಿಷ್ಯ 21 ಜನ್ಮಗಳಿಗೆ ಏನು ಮಾಡಬೇಕಾಗಿದೆ ಟ್ರಾನ್ಸ್ಫರ್ ಮಾಡ್ಕೋಬೇಕು जैसे बाबा पढ़ाने की संभालने की श्रृंगार करने की सर्विस करते हैं ಹೇಗೆ ತಂದೆ ಬಂದು ಮಕ್ಕಳಿಗೆ ಓದಿಸುವಂಥ ಕೆಲಸ ಮಾಡ್ತಾರೆ ಸಂಭಾಲನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಶೃಂಗಾರ ಮಾಡ್ತಕ್ಕಂಥ ಸೇವೆ ಮಾಡ್ತಾರೆ ಈ ರೀತಿ ತಂದೆ ಸಮಾನ ಸೇವೆಯನ್ನು ನೀವು ಮಾಡಿರಿ जीवन बंधन से निकाल सबको जीवन मुक्ति में ले जाना है ಜೀವನ ಬಂಧನದಿಂದ ಬಿಡಿಸಿ ಎಲ್ಲರಿಗೂ ಜೀವನ್ ಮುಕ್ತಿನಲ್ಲೇ ಕರ್ಕೊಂಡು ಹೋಗಬೇಕು ವರದಾನ सर्व खजानों का इकोनॉमी का बजट बनाने वाले ಮಹೀರ್ ಪುರುಷಾರ್ಥಿ ಭವ ಇವತ್ತಿನ ವರದಾನ ಆಗಿದೆ ಎಲ್ಲ ಪ್ರಕಾರದ ಖಜಾನೆಗಳನ್ನು ಎಕಾನಮಿ ಅಂದರೆ ಉಳಿತಾಯ ಮಾಡಿ ಬಡ್ಜೆಟ್ ಮಾಡ್ತಕ್ಕಂಥವರು ಸೂಕ್ಷ್ಮ ಪುರುಷಾರ್ಥಿಗಳು ಆಗಿರಿ जैसे लौकिक रीति में यदि इकोनॉमी वाला घर ना हो तो ठीक रीति से नहीं चला सकते हैं ಹೇಗೆ ಲೌಕಿಕ ರೀತಿಯಿಂದ ಒಂದು ವೇಳೆ ಉಳಿತಾಯ ಮಾಡದಿರ ಇದ್ದರೆ ಮನೆಗಳು ಸರಿಯಾಗಿ ನಡೆಯಲ್ಲ ಅಂತಾರೆ ಅಂದರೆ ದುಂದು ವೆಚ್ಚ ಮಾಡಿಬಿಡ್ತಾರಲ್ಲ ಹೆಂಗಂದ್ರೆ ಹಂಗೆ ಕುಡಿಯೋದು ಏನೇನಕ್ಕೋ ಎಲ್ಲ ಮಾಡಿಬಿಡ್ತಾರಲ್ಲ ಅವ್ರ ಮನೆಗಳು ಸರಿಯಾಗಿ ನಡೆಯಲ್ಲ बीदी पालाग्तारे एल्लरू ऐसा यदि निमित्त बने हुए बच्चे इकानमी वाला नहीं है तो सेंटर ठीक नहीं चलता है ಅದೇ ರೀತಿ ಬಾಬಾ ಅವ್ರ ಸೆಂಟರ್ಸ್ನಲ್ಲಿ ಕೂಡ ಉಳಿತಾಯ ಮಾಡದಿರ ಇರೋವಂಥವ್ರು ಯಾರು ಇರ್ತಾರೆ ಅವ್ರ ಸೆಂಟರ್ಗಳು ಸರಿಯಾಗಿ ನಡೆಯಲ್ಲ ಈಗ ಲಾಕ್ಡೌನ್ ಬಂತಲ್ಲ ಎಷ್ಟು ಕಡೆ ಸಮಸ್ಯೆ ಆಗಿರುತ್ತೆ ಅಥವಾ हद की प्रवृत्ति या बेहद की प्रवृत्ति ಅದು ಹದ್ದಿನ ಪ್ರವೃತ್ತಿ ಇದು बेहद्दिನ ಪ್ರವೃತ್ತಿ तो चेक करना चाहिए कि संकल्प बोल शक्तियों में क्या क्या एक्स्ट्रा खर्च किया है ಅದರಿಂದ ಪರಿಶೀಲನೆ ಮಾಡ್ಕೊಳ್ಳಿ ಯಾವ ಯಾವ ಎಕ್ಸ್ಟ್ರಾ ಒಂದು ಶಕ್ತಿಗಳನ್ನು ಸಂಕಲ್ಪಗಳನ್ನು ಮಾತುಗಳನ್ನು ವ್ಯರ್ಥವಾಗಿ ಖರ್ಚು ಮಾಡಿಬಿಟ್ವಿ ಇದು ಸೂಕ್ಷ್ಮ ಚೆಕಿಂಗ್ ಬಾಬಾ ಹೇಳ್ತಾ ಇರೋದು ಅಂದರೆ ನಿಮ್ಮ ಜೀವನ ಭಾಳ ಚೆನ್ನಾಗಿ ಆಗಬೇಕು ಎಕನಾಮಿಕಲ್ಲಾಗಿ ನಡಿಬೇಕು ಯಾವುದನ್ನು ಎಕನಾಮಿಕಲ್ಲು ಸಂಕಲ್ಪನೂ ಎಕನಾಮಿಕಲ್ ಮಾಡಿರಿ ಶಕ್ತಿಗಳನ್ನು ಎಕನಾಮಿಕಲ್ಲಾಗಿ ಮಾಡಿ ಮಾತನ್ನು ಎಕನಾಮಿಕಲ್ ಕಡಿಮೆ ಮಾತಾಡಿ ಆಮೇಲೆ ಪ್ರತಿಯೊಂದನ್ನು ಕೂಡ ಎಕ್ಸ್ಟ್ರಾ ಖರ್ಚು ಮಾಡೋಕ್ಕೆ ಹೋಗಬೇಡಿ ಇವುಗಳನ್ನು ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸಿ ಅಂತಾರೆ जो सर्व खजानों की इकोनॉमी का बजट बनाकर उसी अनुसार चलते हैं उन्हें ही महीर पुरुषार्थी कहा जाता है
ಯಾರು ಎಲ್ಲ ಪ್ರಕಾರದ ಖಜಾನೆಗಳನ್ನು ಉಳಿತಾಯ ಮಾಡಿ ಬಜೆಟ್ ಮಾಡ್ತಾರೆ, ಅದೇ ಅನುಸಾರವಾಗಿ ನಡೀತಾ ಇರ್ತಾರೆ, ಅವ್ರಿಗೆ ಸೂಕ್ಷ್ಮ ಪುರುಷಾರ್ಥಿಗಳು ಅಂತ ಹೇಳಲಾಗುತ್ತೆ. उनके संकल्प बोल कर्म ज्ञान की शक्तियाँ कुछ भी व्यर्थ नहीं जा सकता. ನೋಡಿ, ಅವರ ಒಂದು ಸಂಕಲ್ಪ, ಮಾತು, ಕರ್ಮ, ಜ್ಞಾನ, ಶಕ್ತಿಗಳು ವ್ಯರ್ಥ ಹೋಗೋದೇ ಇಲ್ಲ ಅಂತ. ಸ್ಲೋಗನ್: ಸ್ನೇಹ ಕೆ ಖಜಾನೋಂ ಸೆ ಮಾಲಾಮಾಲ್ ಬನ್ ಸಬ್ಕೋ ಸ್ನೇಹ ದೋ ಔರ್ ಸ್ನೇಹ ಲೋ. ಸ್ನೇಹದ ಖಜಾನೆಗಳಿಂದ ನೀವು ಮಾಲಾಮಾಲಾಗಿ ಎಲ್ಲರಿಗೂ ಸ್ನೇಹವನ್ನೇ ಕೊಡಿ, ಸ್ನೇಹವನ್ನೇ ತೆಗೆದುಕೊಳ್ಳಿ. ಅಚ್ಚಾ, ಓಂ ಶಾಂತಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈ ಮುರಳಿಗಳನ್ನು ನೀವು ಎಲ್ಲರಿಗೂ ಫಾರ್ವರ್ಡ್ ಮಾಡಿ, ಸೇವೆ ಮಾಡಿ. ಬಾಬಾ ಹೇಳ್ತಾರಲ್ಲ, ಸೇವೆ ಮಾಡೋದ್ರಿಂದ ಪುಣ್ಯದ ಅಕೌಂಟ್ ಜಮಾ ಆಗುತ್ತೆ.